ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಮೋಸ್ಟ್ ಸೆನ್ಸಿಟಿವ್ ಆಗಿರುವ ಟಾಪಿಕ್ಕಿನ ಮೇಲೆ ಮಾತನಾಡುವವನಿದ್ದೇನೆ. ಏಕೆಂದರೆ ನೀವು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸರ್ ಸೌಜನ್ಯಳ ಮೇಲೆ ವಿಡಿಯೋವನ್ನು ಮಾಡಿ ಮತ್ತು ಸೌಜನ್ಯಳಿಗೆ ನ್ಯಾಯ ಸಿಗತ್ತಾ ಅಂತೆಲ್ಲ ಸಾವಿರಾರು ಕಮೆಂಟ್ಸ್ಗಳನ್ನು ಮಾಡಿದ್ದೀರಿ. ಹೀಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಇದರ ಮೇಲೆ ಡಿಸ್ಕಸ್ ಮಾಡುವವನಿದ್ದೇನೆ. ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಿಮಗೊಂದು ಕ್ಲಾರಿಫಿಕೇಶನ್ ಇದೆ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗತ್ತೆ ಮತ್ತು ಇದರಲ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿರೋ ಫ್ಯಾಕ್ಟ್ಸ್ಗಳಿರ್ತವೆ, ಅದನ್ನು ಜನ ಅರ್ಥ ಮಾಡಿಕೊಳ್ಳಲೇಬೇಕು. ಮತ್ತು ಯಾರು ಇಮ್ಮೆಚ್ಯೂರ್ ಆಗಿದ್ದೀರೋ, ಯಾರಿಗೆ ತಾಳ್ಮೆ ಇಲ್ವೋ, ಯಾರಿಗೆ ಕೊನೆ ತನಕ ನೋಡೋಕ್ಕಾಗಲ್ವೋ, ಯಾರು ಅಂಧಭಕ್ತರಿದ್ದೀರೋ, ದೇಶದ್ರೋಹಿಗಳಿದ್ದೀರೋ, ಗುಲಾಮರಿದ್ದೀರೋ ಅವರು ಈ ವಿಡಿಯೋವನ್ನು ನೋಡೋಕೆ ಹೋಗ್ಬೇಡಿ, ನಿಮಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಸರಿನಾ? ಯಾರು ನ್ಯೂಟ್ರಲ್ ಇದ್ದೀರೋ, ನಾರ್ಮಲ್ ಇದ್ದೀರೋ, ಯಾರು ದೇಶವನ್ನು ಪ್ರೀತಿಸ್ತಿರೋ ಅವರು ಮಾತ್ರ ಈ ವಿಡಿಯೋವನ್ನು ನೋಡಿ. ಇನ್ನು ನಿಮ್ಮ ಮೊದಲ ಡಿಮ್ಯಾಂಡ್ ಏನಿತ್ತಪ್ಪ ಅಂತಂದರೆ ಸೌಜನ್ಯಳ ಮೇಲೆ ವಿಡಿಯೋ ಮಾಡಿ ಸರ್ ಅಂತೇಳಿ ಸಾವಿರಾರು ಕಮೆಂಟ್ಗಳನ್ನು ಮಾಡಿದ್ದೀರಿ. ಸೊ ನಾನು ನಿಮಗೆ ನೇರವಾಗಿ ಹೇಳ್ತೀನಿ, ನಾನು ಸೌಜನ್ಯಳ ಮೇಲೆ ವಿಡಿಯೋ ಮಾಡಲ್ಲ. ಯಾಕೆ ಮಾಡಲ್ಲಪ್ಪ ಅಂತಂದರೆ 9 ಆಗಸ್ಟ್ 2023ರಿಂದ ಹಿಡಿದು 12 ಮಾರ್ಚ್ 2024 ತನಕ ಅಂತಂದರೆ 2024 ಪ್ರಧಾನಮಂತ್ರಿ ಇಲೆಕ್ಷನ್ನ ಅಂದರೆ MP ಇಲೆಕ್ಷನ್ನ ಡೇಟ್ ಫಿಕ್ಸ್ ಆಗಿ ಚುನಾವಣಾ ನಿಷೇಧಾಜ್ಞೆ ಬರುವ ತನಕವೂ ಕೂಡ ವಿಡಿಯೋ ಮಾಡಿರ್ವೆ. 6 ತಿಂಗಳು ವಿಡಿಯೋ ಮಾಡಿರ್ವೆ. ಸೊ ಅದರಲ್ಲಿ ನಾನು ಸ್ಟಾರ್ಟಪ್ ಇಂಡಿಯಾದ ಸ್ಕ್ಯಾಮ್ ಮೇಲೆ ಧ್ವನಿ ಎತ್ತಾ ಇದ್ದೆ, ನನಗೆ ಅನ್ಯಾಯ ಆಗಿದೆ ಅಂಥೇಳಿ. ಬರೀ ನನಗೆ ಅನ್ಯಾಯ ಆಗಿದೆ ಅಂಥೇಳಿ ಧ್ವನಿ ಎತ್ತಿದ್ರೆ ಯಾರು ಸಪೋರ್ಟ್ ಮಾಡಲ್ಲ ಅಂಥೇಳಿ ಅವಾಗ ನಾನು ದೇಶದಲ್ಲಿರುವ ಎಲ್ಲ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದೆ. ನಿರುದ್ಯೋಗದ ಬಗ್ಗೆ ಧ್ವನಿ ಎತ್ತಿದ್ದೆ, ಮಹಿಳಾ ಸೇಫ್ಟಿಯ ಬಗ್ಗೆ ಎತ್ತಿದ್ದೆ, ಪೊಲೀಸರ ರಕ್ಷಣೆಯ ಬಗ್ಗೆ ಎತ್ತಿದ್ದೆ, ಮತ್ತು ಪೊಲೀಸರು ಮಾಡ್ತಾ ಇರುವ ಹಗರಣಗಳ ಬಗ್ಗೆ ಎತ್ತಿದ್ದೆ, ಹದಗೆಟ್ಟ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಎತ್ತಿದ್ದೆ, ಕರಪ್ಷನ್ನ ಬಗ್ಗೆ ಎತ್ತಿದ್ದೆ. ಇಷ್ಟೆಲ್ಲದರ ಬಗ್ಗೆ ಮಾತನಾಡುವಾಗ, ಮಹಿಳಾ ಸೇಫ್ಟಿಯ ಬಗ್ಗೆ ಮಾತನಾಡುವಾಗ ನಾನು ಆವಾಗ ಸೌಜನ್ಯಳ ಕೇಸ್ ಬಗ್ಗೆ ಬಹಳಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರುವೆ, ನೂರಾರು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರುವೆ. ಆದರೆ ಏನು ಮಾಡೋದು, ನಮ್ಮ ಜನ ಹರಾಮ್ ಕೋರ್ಗಳಿದ್ದಾರೆ, ನೋಡಲ್ಲ, ಸಪೋರ್ಟ್ ಮಾಡಲ್ಲ. ನನ್ನ ಸಬ್ಸ್ಕ್ರೈಬರ್ಗಳೇ ನನಗೆ ಸಪೋರ್ಟ್ ಮಾಡಿಲ್ಲ ನನ್ನ ಕಷ್ಟ ಕಾಲದಲ್ಲಿ. ಸೊ ನಾನು ಸ್ಟಾರ್ಟಪ್ ಇಂಡಿಯಾದ ಸ್ಕ್ಯಾಮ್ ಬಗ್ಗೆ ಮಾತಾಡಿದಾಗಲೂ ಕೂಡ ಸಪೋರ್ಟ್ ಮಾಡಿಲ್ಲ, ಮತ್ತು ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆದಾಗಲೂ ಕೂಡ ಸಪೋರ್ಟ್ ಮಾಡಿಲ್ಲ, ಯಾವುದಕ್ಕೂ ಕೂಡ ಸಪೋರ್ಟ್ ಮಾಡಿಲ್ಲ. ನಾನು ಕ್ರೌಡ್ ಫಂಡಿಂಗ್ ಮಾಡಿದ್ರು ಕೂಡ ನನ್ನ ಸ್ಟಾರ್ಟಪ್ಗೆ 1000 ಡೊನೇಷನ್ ಬಂದಿಲ್ಲ. ಸೊ ಯಾವುದಕ್ಕೂ ಕೂಡ ನನ್ನ ಸಬ್ಸ್ಕ್ರೈಬರ್ಗಳು ಸಪೋರ್ಟ್ ಮಾಡಿಲ್ಲ, ಮತ್ತು ಅದಕ್ಕೆ 1000 ವ್ಯೂಸ್ಗಳು ಕೂಡ ಬಂದಿಲ್ಲ ಇಂಥ ವಿಡಿಯೋಗಳಿಗೆ. ಸೊ ಹೀಗಾಗಿ ನಾನು ವಿಡಿಯೋ ಮಾಡಲ್ಲ. ಯಾಕಪ್ಪ ಅಂದ್ರೆ ಆಲ್ರೆಡಿ ನೂರಾರು ವಿಡಿಯೋಗಳಲ್ಲಿ ಸೇಮ್ ಟಾಪಿಕನ್ನೇ ಮಾತಾಡಿರುವೆ, ಮತ್ತೇನು ಮಾತಾಡೋಕೆ ಬಾಕಿ ಉಳಿದಿದೆ? ಸೊ ಸೌಜನ್ಯಳ ಕೇಸ್ ಏನಿದೆ, ಅವಳ ಮೇಲೆ ಏನು ದೌರ್ಜನ್ಯ ಆಗಿದೆ, ಆ ಕೇಸ್ ಎಷ್ಟು ಭೀಕರವಾಗಿದೆ, ಭಯಂಕರವಾಗಿದೆ ಅನ್ನೋದು ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ. ಅದರಲ್ಲಿ ಮುಚ್ಚಿಡುವಂಥದ್ದೇನಿಲ್ಲ, ಎಲ್ಲವೂ ಕೂಡ ನಗ್ನ ಸತ್ಯವಿದೆ. ಓಪನ್ ಟು ಓಪನ್. ಸಣ್ಣ ಮಗುಗೂ ಕೂಡ ಕೇಳಿದ್ರೆ ಆ ಕೇಸ್ನ ಬಗ್ಗೆ ಡೀಟೇಲ್ಸ್ ಹೇಳುತ್ತೆ. ಅಷ್ಟೊಂದು ವೈರಲ್ ಆಗಿರೋ, ಫೇಮಸ್ ಆಗಿರೋ ಕೇಸ್ ಇದೆ. ಸೊ ಅದ್ರ ಮೇಲೆ ಮತ್ತೇನು ವಿಡಿಯೋ ಮಾಡೋದು ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಸೊ ಇದ್ರ ಮೇಲಂತೂ ಮಾಡಲ್ಲ. ಇನ್ನು ಎರಡನೇದು, ನೀವು ಕ್ವಶನ್ ಕೇಳಿದ್ರಿ ಸೌಜನ್ಯಳಿಗೆ ನ್ಯಾಯ ಸಿಗತ್ತಾ ಸರ್ ಅಂತೇಳಿ. ಸೊ ನಾನು ನಿಮಗೆ ಟು ಬಿ ಫ್ರ್ಯಾಂಕ್ ಆಗಿ ಹೇಳುವೆ, ಸೌಜನ್ಯಳಿಗೆ ನ್ಯಾಯ ಸಿಗಲ್ಲ. ಕೋರ್ಟಲ್ಲೂ ಕೂಡ ನ್ಯಾಯ ಸಿಗೋಕ್ಕೆ ಸಾಧ್ಯವಿಲ್ಲ, ಕೋರ್ಟಲ್ಲಂತೂ ಸಿಗಲ್ಲ. ಮತ್ತು ಇನ್ನು ಜನತಾ ನ್ಯಾಯಾಲಯದಲ್ಲಿ ಸಿಗೋಕ್ಕೆ ಸಾಧ್ಯ ಇದೆ. ಬಟ್ ನಮ್ಮ ಜನ ಏನಿದ್ದಾರೆ ಮೆಚೂರ್ ಆಗಿಲ್ಲ, ಕಾನ್ಸಿಯಸ್ ಆಗಿಲ್ಲ, ಮತ್ತು ನಮ್ಮ ಜನನೇ ಮೊದಲು ಹಲ್ಕಾ ನನ್ನ ಮಕ್ಕಳಿದ್ದಾರೆ. ಹೀಗಾಗಿ ಜನತಾ ನ್ಯಾಯಾಲಯದಲ್ಲೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗಲ್ಲ, ಕೋರ್ಟಲ್ಲೂ ಸಿಗಲ್ಲ, ಜನತಾ ನ್ಯಾಯಾಲಯದಲ್ಲೂ ಸಿಗಲ್ಲ. ಸೊ ಯಾಕೆ ಸಿಗಲ್ಲ ಅನ್ನೋದಕ್ಕೆ ನಾನು ಪ್ರಾಪರ್ ಆಗಿರುವ ಕಾರಣಗಳನ್ನು ಕೊಡುವೆ. ಕ್ವಶನನ್ನು ಸ್ವಲ್ಪ ಬದಲಾಯಿಸಿ ನೋಡೋಣ. ನ್ಯಾಯಾಲಯದಲ್ಲಿ ಈಗ ನ್ಯಾಯ ಸಿಗತ್ತಾ ಅಂಥೇಳಿ ಕೇಳ್ಕೊಳ್ಳಿ ನಿಮಗೆ ನೀವೇ. ಸೊ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ನ್ಯಾಯಾಲಯದಲ್ಲಿ ಈಗ ನ್ಯಾಯ ಸಿಗತ್ತಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಕೊಡಿ ಕಮೆಂಟಲ್ಲಿ. ಮತ್ತು ನ್ಯಾಯಾಲಯದಲ್ಲಿ ಈಗ ಬಡವರಿಗೆ, ಬಡ ಹೆಣ್ಮಕ್ಕಳಿಗೆ, ಬಡ ಹುಡುಗರಿಗೆ ನ್ಯಾಯ ಸಿಗತ್ತಾ ಅಂಥೇಳಿ ಅದಕ್ಕೂ ಕೂಡ ಉತ್ತರ ಕೊಡಿ. ಸೊ ಸೌಜನ್ಯಳಿಗೆ ನ್ಯಾಯ ಸಿಗಲ್ಲ. ಸೊ ಇದಕ್ಕಾಗಿ ನಾನು 5 ಪ್ರಾಪರ್ ಆಗಿರುವ ಕಾರಣಗಳನ್ನು ಕೊಡುವೆ ಯಾಕೆ ನ್ಯಾಯ ಸಿಗಲ್ಲ, ಸಿಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ರೀಸನ್ ನಂಬರ್ 1, ನೋ ಬಡಿ ಇಂಟ್ರೆಸ್ಟೆಡ್ ಇನ್ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಫ್ ದ ಕೇಸ್. ಸೊ ಬರೀ ಸೌಜನ್ಯಳ ಕೇಸ್ ಅಂತೇಳಿ ನೋಡೋಕೆ ಹೋಗ್ಬೇಡಿ. ಸೊ ನಾನಂತೂ ಅನಾಥನಾಗಿರುವೆ, ಇಡೀ ಜಗತ್ತೇ ನನ್ನ ಮನೆಯಾಗಿದೆ. ಸೊ ಜಗತ್ತು ಬಿಡಿ, ಭಾರತವೇ ನನ್ನ ಮನೆಯಾಗಿದೆ. ಸೊ ಭಾರತದಲ್ಲಿ ಸದ್ಯಕ್ಕೆ ಮತ್ತು ಈಗ ಒಂದು 40-50 ವರ್ಷದಿಂದ ಎಲ್ಲೇ ಕ್ರೈಮ್ ಆಗಲಿ, ಎಲ್ಲೇ ರೇಪ್ ಆಗಲಿ, ಎಲ್ಲೇ ಮರ್ಡರ್ ಆಗಲಿ, ಬಡವರ ಜಮೀನನ್ನು ಕಸಿದುಕೊಳ್ಳಿ, ಯಾರದೇ ಮನೆಯನ್ನು ಅಕ್ರಮವಾಗಿ ಕಸಿದುಕೊಳ್ಳಿ, ಯಾರದೇ ಬಿಸ್ನೆಸ್ಸನ್ನು ಕಸಿದುಕೊಳ್ಳಿ, ಬಂಗಾರ ಕದಿಲಿ, ಏನೇ ಒಂದು ದೊಡ್ಡ ಕ್ರೈಮ್ ಆಗಿರುತ್ತಲ್ಲ, ಹೀನಿಯಸ್ ಕ್ರೈಮ್ ಅಂತೀವಲ್ಲ, ಭೀಕರ ಅಪರಾಧ, ರೇಪು ಮರ್ಡರ್ಗಳಂಥವು. ಸೊ ಅಂತಹ ಕೇಸ್ಗಳಾದಾಗ ಎಲ್ಲ ಕೇಸ್ಗಳಲ್ಲಿ ದೊಡ್ಡವರೇ ಕೈವಾಡ ಇರುತ್ತೆ. ನಾನು ಇಡೀ ಆಲ್ ಓವರ್ ಇಂಡಿಯಾ ಮಾತಾಡ್ತಾ ಇರುವೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇರುತ್ತೆ. ಸೊ ಅದರಲ್ಲಿ ಏನಾಗತ್ತಪ್ಪ ಅಂತಂದರೆ ಯಾರೂ ಕೂಡ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆಸಕ್ತಿ ತೋರಿಸಲ್ಲ. ಧೈರ್ಯ ತೋರಿಸೋ ಮಾತೆಲ್ಲ ಹೇಳ್ತಾ ಇರೋದು, ಇಂಟ್ರೆಸ್ಟೇ ತೋರಿಸಲ್ಲ. ಯಾಕೆ ಇಂಟ್ರೆಸ್ಟ್ ತೋರಿಸಲ್ಲಪ್ಪ ಅಂತಂದರೆ ಈ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ, ಇವರು ಸೀರಿಯಲ್ ಕಿಲ್ಲರ್ಸು, ಸೀರಿಯಲ್ ರೇಪಿಸ್ಟು, ಸೀರಿಯಲ್ ಕ್ರಿಮಿನಲ್ಸ್ಗಳಿರ್ತಾರೆ.
ಅಂತಂದ್ರೆ ಇವರಿಗೆ ನೂರಾರು ಸಾವಿರಾರು ಇಂತಹ ರೇಪ್ಗಳನ್ನು, ಮರ್ಡರ್ಗಳನ್ನು, ಭ್ರಷ್ಟಾಚಾರಗಳನ್ನು ಮಾಡಿರ್ತಾರೆ. ಸೊ ಇದನ್ನು ಬಚಾವಾಗೋಕ್ಕೆ ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ಬಿಸಾಕಿರ್ತಾರೆ. ಎಲ್ಲ ಪಾರ್ಟಿಗಳಿಗೆ, ಎಲ್ಲ ಪೊಲಿಟಿಷಿಯನ್ಸ್ಗಳಿಗೆ ದುಡ್ಡು ಬಿಸಾಕಿರ್ತಾರೆ. ಸೊ ಪೊಲಿಟಿಷಿಯನ್ಸ್ಗಳಿಗೆ ಏನು ಬೇಕಾಗಿರುತ್ತೆ? ದುಡ್ಡು ಬೇಕಾಗಿರುತ್ತೆ ಇಲೆಕ್ಷನ್ ಆಡೋಕ್ಕೆ. ಸೊ ನಿಮಗೆ ಕೊಡಬೇಕಲ್ಲ, ಬಿಟ್ಟಿ ಭಾಗ್ಯಗಳನ್ನು ಕೊಡಬೇಕು, ಚುನಾವಣೆ ಬಂದಾಗ 500,000 ರೂಪಾಯಿ ಹಂಚಬೇಕು, ಆಲ್ಕೋಹಾಲ್ ಕೊಡಬೇಕು, ಮಾಂಸದೂಟ ಕೊಡಬೇಕು, ಸೀರೆ ಕುಕ್ಕರ್ ಕೊಡಬೇಕು. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಸೊ ಇದಕ್ಕೆಲ್ಲಿಂದ ದುಡ್ಡು ಬರುತ್ತಪ್ಪ ಅಂತಂದರೆ ಭ್ರಷ್ಟ, ದುಷ್ಟ, ರೇಪಿಸ್ಟರಿಂದ, ದೊಡ್ಡ ದೊಡ್ಡ ದೇವಾಲಯಗಳ ಟ್ರಸ್ಟ್ಗಳಿಂದ, ಅಲ್ಲೇ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳಿದ್ದಾರೆ, ಅಲ್ಲಿಂದ, 2 ನಂಬರ್ ಬಿಸ್ನೆಸ್ ಮ್ಯಾನ್ಗಳಿಂದ ಬರುತ್ತೆ. ಸೊ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಅಲ್ಲಿಂದ ದುಡ್ಡು ತಂದಿರ್ತಾರೆ. ಗೆದ್ದು ಬಂದ ನಂತರ ಭ್ರಷ್ಟ, ದುಷ್ಟ, ರೇಪಿಸ್ಟರು ಮಾಡುವ ಎಲ್ಲ ಕ್ರಿಮಿನಲ್ ಕೆಲಸಗಳನ್ನ ಮುಚ್ಚಾಕುವ ಜವಾಬ್ದಾರಿ ಯಾರ್ದಿರುತ್ತೆ? ರಾಜಕಾರಣಿಗಳದ್ದು, ಎಲ್ಲ ರಾಜಕೀಯ ಪಕ್ಷಗಳದ್ದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಗೃಹ ಮಂತ್ರಿ, ಇವ್ರದ್ದೆಲ್ಲ ಕೆಲಸ ಏನಿರುತ್ತೆ? ಸೊ ಇಂಥ ಕೇಸ್ಗಳನ್ನೇ ಮುಚ್ಚೋದಿರುತ್ತೆ. ಇನ್ನು ಒಬ್ಬ ಹುಡುಗ ಓದಿ ನಿಯತ್ತಾಗಿ PSI ಆಗ್ತೀನಿ, IPS, IAS ಆಗ್ತೀನಿ ಅಂತಂದ್ರೆ ಸದ್ಯಕ್ಕೆ ಪಾಸಿಬಲ್ ಇಲ್ಲ. 2-2, 3-3 ಕೋಟಿ, 5-5, 10 ಕೋಟಿ ಕೊಡಬೇಕಾಗತ್ತೆ. ಸೊ ಒಬ್ಬ ವ್ಯಕ್ತಿ 5-10 ಕೋಟಿ ಕೊಟ್ಟು ಅಲ್ಲಿ ಬಂದಿದ್ದಾನೆ ಅಂತಂದ್ರೆ ಆ ಪೊಸಿಷನ್ಗೆ, ಸೊ ರಿಕವರಿ ಆಗೋದು ಹೆಂಗೆ? ಸೊ ಆತ ಭ್ರಷ್ಟ, ದುಷ್ಟ, ರೇಪಿಸ್ಟರ ಸೇವೆ ಮಾಡಿದ್ರೇನೆ ಅವನ ಹಣ ರಿಕವರಿ ಆಗುತ್ತೆ. ಪೊಲಿಟಿಕಲ್ ಪಾರ್ಟಿಯವರೆಗೂ ಕೂಡ ನೆಕ್ಸ್ಟ್ ಎಲೆಕ್ಷನ್ಗೆ ದುಡ್ಡು ಬೇಕು, ಫಂಡಿಂಗ್ ಬೇಕಂತಂದ್ರೆ ಭ್ರಷ್ಟ, ದುಷ್ಟ, ರೇಪಿಸ್ಟರ ಕುಂಡಿ ತೊಳಿಬೇಕಾಗತ್ತೆ, ಅವ್ರ ಹೆಲ್ತಿನ ಬೇಕಾಗತ್ತೆ. ಸೊ ಹೀಗಾಗಿ ಸೌಜನ್ಯ ಕೇಸಲ್ಲಿ ಕೂಡ ನೋಡಿ, ಪ್ರಾರಂಭದಿಂದಲೇ ಹಿಡಿದು, ಫಸ್ಟ್ ಡೇ ಇಂದಲೂ ಹಿಡಿದು ಕೊನೆಯ ತನಕ, ಇವತ್ತಿನ ತನಕ ಕೂಡ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗೋಕೆ ಯಾರು ಇಂಟ್ರೆಸ್ಟೇ ತೋರಿಸಿಲ್ಲ ಗುರು. ಬರೀ ಸೌಜನ್ಯ ಕೇಸ್ ಒಂದೇ ಹೇಳ್ತಾ ಇಲ್ಲ ನಾನು ಇನ್ನೇನು 6 ತಿಂಗಳು ಬಾಯಿ ಬಡ್ಕೊಂಡಿದ್ದೀನಲ್ಲ ನೂರಾರು ವಿಡಿಯೋಗಳಲ್ಲಿ, ನಿಮಗೆ ಸಾವಿರಾರು ಕೇಸ್ ಹೇಳಿರುವೆ. ಬಟ್ ನೀವು ನೋಡಿಲ್ಲ, ನೋಡೋದು ಇಲ್ಲ, ನನಗೆ ಗೊತ್ತಿದೆ, ಇದನ್ನು ಕೂಡ ನೋಡಲ್ಲ. ಸೊ ಆದರೂ ಕೂಡ ಪೇಯ್ಡ್ ಮೆಂಬರ್ಸ್ ಇದ್ದೀರಲ್ಲ, ಅವ್ರು ಕಮೆಂಟ್ ಮಾಡಿದಿರಲ್ಲ, ಅದಕ್ಕೆ ಒಂದೇ ಕಾರಣಕ್ಕಾಗಿ ಮಾಡ್ತಾ ಇರುವೆ, ಬೇರೆ ಯಾವುದೇ ಕಾರಣ ಇಲ್ಲ. ಸೊ ಹೀಗಿರುವಾಗ ಈ ರಾಜಕಾರಣಿಗಳು, ಪೊಲೀಸ್ ಆಫೀಸರ್ಗಳು, CBI, CID, ಮೆಡಿಕಲ್ ಆಫೀಸರ್ಗಳು ಎಲ್ರಿಗೂ ಕೂಡ ಅವರವರ ಬದುಕಿರುತ್ತೆ. ಅವ್ರಿಗೂ ಕೂಡ ಹೆಂಡತಿ ಮಕ್ಕಳು ಇರ್ತಾರೆ, ಅವರು ಬದುಕಬೇಕು. ಸೊ ಅವ್ರು ಬದುಕಬೇಕಂತಂದರೆ ಅವರಿಗೆ ಅಧಿಕಾರ ಬೇಕು, ಜಾಬ್ ಬೇಕು. ಅದೆಲ್ಲಿಂದ ಬರ್ತಾ ಇದೆ? ಭ್ರಷ್ಟ, ದುಷ್ಟ, ರೇಪಿಸ್ಟರು ಒಗೆಯುವ ಎಂಜಲ್ ಕಾಸು ಭಿಕ್ಷೆಯಿಂದ ಬರ್ತಾ ಇದೆ. ಸೊ ಈ ಸರ್ಕಾರ, ರಾಜಕಾರಣಿಗಳು, CM, PM ಮತ್ತು ಆಫೀಸರ್ಗಳು ಏನಿದಾರಲ್ಲ, ಭ್ರಷ್ಟ, ದುಷ್ಟ, ರೇಪಿಸ್ಟರ ಕಾಲು ತೊಳಿತಾ ಇದ್ರು ಒಂದು 40-50 ವರ್ಷದಿಂದ. ಈಗ ಅವರ ಮುಗುಳಿ ತೊಳೆಯೋ ಕೆಲಸ ಮಾಡ್ತಾ ಇದ್ದಾರೆ. ಅಂತಂದರೆ ಅವರು ಮಾಡುವ ಎಲ್ಲ ಕ್ರೈಮ್ಗಳನ್ನು ಮುಚ್ಚಾಕೋಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾವುದೇ ಕ್ರೈಮ್ ಆದರೂ ಕೂಡ, ಎಲ್ಲೇ ಆದರೂ ಕೂಡ, ಸೊ ಬಡವರ ಜೀವಗಳಿಗೆ, ಬಡವರ ಹೆಣ್ಮಕ್ಕಳ ಮಾನ ಪ್ರಾಣಕ್ಕೆ ಯಾವುದೇ ಬೆಲೆ ಇಲ್ಲ. ಸೊ ಯಾವನೋ ಒಂದು ಆಕ್ಸಿಡೆಂಟ್ ಮಾಡ್ತಾನೆ, ಗೌರ್ಮೆಂಟ್ನವ್ರು ಎನ್ಕ್ವೈರಿ ಮಾಡಲ್ಲ, ಪೊಲೀಸ್ನವ್ರು ಎನ್ಕ್ವೈರಿ ಮಾಡಲ್ಲ, ಒಂದು 10 ಲಕ್ಷ ಪರಿಹಾರಧನ ಘೋಷಣೆ ಮಾಡ್ತಾರೆ, ಡನ್, ಮುಗಿತಾ ಕೇಸು. ಸೊ ಯಾವುದೋ ಹುಡುಗಿದ ರೇಪ್ ಆಗಿರುತ್ತೆ, ಸೊ ಮೀಡಿಯಾದಲ್ಲಿ 1-2 ದಿನ ಬರುತ್ತೆ, ಯೂಟ್ಯೂಬಲ್ಲಿ 1-2 ದಿವಸ ನಮ್ಮಂಥವ್ರು ಯಾರೋ ಬಾಯಿ ಬಡ್ಕೊತಾರೆ, ಜನ ಮರ್ತು ಬಿಡ್ತಾರೆ, ಮುಗೀತು. ಒಂದು 20-25 ಲಕ್ಷ ಕೊಟ್ಟ ಅದು ಕೇಸ್ ಮುಗಿಸ್ಬಿಡ್ತಾರೆ, ಮುಗೀತು. ಸೊ ಇದೇ ಥರ ಮಾಡ್ತಾರೆ. ಬಡವರ ಜೀವಗಳಿಗೆ, ಬಡವರ ಹೆಣ್ಮಕ್ಕಳಿಗೆ ಯಾವುದೇ ಬೆಲೆ ಉಳಿದಿಲ್ಲ. ಸೊ ಹೀಗಾಗಿ ಯಾರೂ ಕೂಡ ಅದನ್ನು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಲ್ಲ. ಸೌಜನ್ಯರ ಕೇಸಲ್ಲೂ ಕೂಡ ಎಲ್ಲ ಪಾರ್ಟಿಗಳು ಸೇರಿಸಿ ಅವಳ ಕೇಸನ್ನು ಮುಚ್ಚಾಕಿದ್ದಾರೆ. ಫಸ್ಟು ಕ್ರಿಮಿನಲ್ ಪಾರ್ಟಿಯವರು, ಅದಾದ ನಂತರ ಜಾತ್ಯತೀತ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲ ತರಹದ ಜಾತೀಯತೆಯನ್ನು ಮಾಡುವ ಹೊಲಸಿನ ಮಕ್ಕಳು, ಅದಾದ ನಂತರ ಬೋಗಸ್ ಪಾರ್ಟಿಯವರು. ಸೊ ಕರ್ನಾಟಕದಲ್ಲಿ, ಭಾರತದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿವೆ, ಎಷ್ಟು ರಾಜಕಾರಣಿಗಳಿದ್ದಾರೆ, ಎಷ್ಟು CMಗಳು ಬಂದು ಹೋದ್ರು, ಮತ್ತು ಈಗ PM ಬಂದಿದ್ದಾರಲ್ಲ, ಎಲ್ಲರೂ ಕೂಡ ಸೇರಿನೇ ಈ ಸೌಜನ್ಯ ಕೇಸನ್ನು ಮುಚ್ಚಾಕಿದ್ದಾರೆ. ಹೀಗಾಗಿ ಇದರಲ್ಲಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಿಲ್ಲ, ಮುಂದೆ ಕೂಡ ಆಗೋದು ಇಲ್ಲ. ಇನ್ನು ಜನರ ತಲೆಯಲ್ಲಿ ಮತ್ತೊಂದು ಭ್ರಮೆ ಇದೆ, CBI ಕೊಟ್ಟರೆ ಸತ್ಯ ಹೊರಬರಂತಂತೆ. ಬರಲ್ಲ. CBI ಅನ್ನೋದು ಒಂದು ಮೋಸ್ಟ್ ಏನಂತಾರೆ ಅದಕ್ಕೆ, ಪಂಜರದ ಗಿಳಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಂತ ಅಧಿಕಾರವಾದಿಗಳು ಇಲ್ಲ. ರಾಜಕಾರಣಿಗಳು ಹೆಂಗೆ ಹೇಳ್ತಾರಲ್ಲ ಹಂಗೆ ಕುಣಿಯತ್ತದು. ಸೊ CBI ಕೊಡೋದ್ರಿಂದ ಯಾವುದೇ ಕೇಸುಗಳಿಗೆ ಪರಿಹಾರ ಸಿಗಲ್ಲ. ಸೊ ನಾನು ಎಷ್ಟು ಕೇಸ್ಗಳನ್ನ CBI ಕೊಟ್ಟಿರುವುದನ್ನು ಸ್ಟಡಿ ಮಾಡಿರ್ಬೋದು, ಒಂದರಲ್ಲಿ ಕೂಡ CBIನವರು ಈ ಅಪರಾಧಿಗಳನ್ನ ಹಿಡದೇ ಕೊಟ್ಟಿಲ್ಲ. ನಿಮ್ಗೆ ಉದಾಹರಣೆ ಕೊಡ್ಬೇಕಂತಂದರೆ, ಫೇಮಸ್ ಆಗಿರೋ ಉದಾಹರಣೆ ಕೊಡ್ಬೇಕಂತಂದರೆ ಸುಶಾಂತ್ ಸಿಂಗ್ ರಜಪೂತ್ ಕೇಸು. ಓಪನ್ ಆಗಿರೋ ಸೀಕ್ರೆಟ್ಗಳಿವೆ, ಓಪನ್ ಆಗಿ ಎವಿಡೆನ್ಸಸ್ಗಳಿವೆ, ಸಣ್ಣ ಬೆರಳು ಚಿಪ್ಪೋ ಮಗು ಕೂಡ ಗೊತ್ತಾಗತ್ತೆ ಆ ಕೇಸಲ್ಲಿ. ಆದರೂ ಕೂಡ CBIನವರು ಯಾವುದೇ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. CBI ಅನ್ನೋದೇನಾಗಿದೆ, ಒಂದು ಪಪೆಟ್ ಆಗಿದೆ. ನೀವು ಯಾರೇ ನೋಡ್ತಾ ಇದ್ರು ಕೂಡ ಗೊತ್ತಿರುತ್ತೆ ಅಧಿಕಾರಿಗಳಿಗೂ ಕೂಡ. ಇನ್ನು ಪೊಲೀಸರಿಗೆ ಮತ್ತು ಮೆಡಿಕಲ್ ಆಫೀಸರ್ಗಳಿಗೂ ಬೇದು ಏನು ಪ್ರಯೋಜನವಿಲ್ಲ. ಅವ್ರ ಮೇಲೆ ಪ್ರೆಷರ್ ಇರುತ್ತೆ. ಅವ್ರು ಲಂಚ ತೊಗೊಂಡು ಕೆಲಸ ಮಾಡಿದರೆ ಓಕೆ, ಮಾಡಲಿಲ್ಲಪ್ಪ ಅಂತಂದರೆ ಅವ್ರನ್ನ ಮರ್ಡರ್ ಮಾಡ್ತಾರೆ, ಅವ್ರ ಹೆಂಡತಿ ಮಕ್ಕಳ ರೇಪ್ ಮಾಡ್ತಾರೆ. ಸೊ ನಿಯತ್ತಾಗಿರೋ ಆಫೀಸರ್ಗಳಿಗೆ, ಮೆಡಿಕಲ್ ಆಫೀಸರ್ ಇರಲಿ, ಪೊಲೀಸ್ ಆಫೀಸರ್ ಇರಲಿ, CBI, CID ಯಾರೇ ಇರಲಿ, ಅವರಿಗೆ ರಕ್ಷಣೆ ಇಲ್ಲ. ಯಾಕಂತಂದರೆ ನಮ್ಮ ಸರ್ಕಾರ ಇನ್ಕ್ಲೂಡಿಂಗ್ CM, PM ಭ್ರಷ್ಟ, ದುಷ್ಟ, ರೇಪಿಸ್ಟರ ಮುಕುಳಿ ತೊಳಿತಾ ಇರುವಾಗ ಆಫೀಸರ್ಗಳು ಹೆಂಗೆ ಇಲ್ಲಿ ನಿಯತ್ತಾಗಿ ಕೆಲಸ ಮಾಡೋಕ್ಕಾಗತ್ತೆ?
ಇಂಪಾಸಿಬಲ್. ಸೊ ಅವ್ರಿಗೂ ಜೀವ ಇರುತ್ತೆ, ಜೀವನ ಇರುತ್ತೆ, ಹೆಂಡತಿ ಮಕ್ಕಳು ಇರ್ತಾರೆ, ಆಸೆಗಳಿರ್ತವೆ, ಅವ್ರು ದುಡ್ಡು ತೊಗೊಂಡಾದ್ರೂ ಮಾಡ್ತಾರೆ, ಇಲ್ಲ ತೊಗೊಳ್ಳೋದಾದ್ರೂ ಮಾಡ್ತಾರೆ, ಒಟ್ಟಿನಲ್ಲಿ ಕೇಸ್ಗಳನ್ನು ಮುಚ್ಚಾಕ್ತಾರೆ. ಸೊ ಸೌಜನ್ಯಾಳ ಕೇಸಲ್ಲಿ ಕೂಡ ಅದೇ ಆಗಿದೆ. ಸೊ ಹೀಗಾಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಆಗಿಲ್ಲ. ಸೊ ಈಗ ಕೆಲವೊಂದಿಷ್ಟು ಜನ ರೀಇನ್ವೆಸ್ಟಿಗೇಷನ್ ಕೊಡಿ ಅಂತ ಇದ್ದಾರೆ. ರೀಇನ್ವೆಸ್ಟಿಗೇಷನ್ ಕೊಟ್ಟರು ಕೂಡ ಆಗಲ್ಲ. ಸೊ ತಪ್ಪು ಯಾರ್ದಿದೆ ಅಂತೇಳಿ ಅವನು ಕೇಳ್ತಾ ಇಲ್ಲ. ಸೊ ಯಾಕೆ ಬಡಪಾಯಿಗಳನ್ನು, ಈ ಪೊಲೀಸ್ ಆಫೀಸರ್ಗಳು ಏನು, ಅವರು ಅಲ್ಲಿ ಕೆಲಸದಾಳಗಳಷ್ಟೇ, ಸರ್ಕಾರದ ಕೆಲಸದಾಳಗಳು, ಹೋಮ್ ಮಿನಿಸ್ಟ್ರಿ ಅಂಡರ್ದಲ್ಲಿ ಕೆಲಸ ಮಾಡುವ ಒಂಥರ ಗುಲಾಮರಂದ್ರೂ ಕೂಡ ತಪ್ಪಿಲ್ಲ. ಸೊ ನಮ್ಮ ಮನೆಯಲ್ಲೇ 3 ಜನ ಇದ್ದಾರೆ, IPSಗಳಿದ್ದಾರೆ. ಸೊ ಅವರೇ ಹೇಳ್ತಾರೆ ನನಗೆ, ನಮ್ಗೇನು ರೆಸ್ಪೆಕ್ಟ್ ಕೊಡೋಕೆ ಹೋಗ್ಬಿಡಿ, ಸಿನಿಮಾದಲ್ಲಿ ತೋರಿಸೋ ಥರ ನಾವೇನಿಲ್ಲ. ಸೊ ನಾವು ಒಂಥರ ಹಂಗೆ ಇದೀವಿ, ಗುಲಾಮ್ರಿದ್ದೀವಿ, ನೀವೇ ಸತ್ರು ಕೂಡ ನಿಮಗೆ ಏನಾದರೂ ಕೂಡ ನಾವು ಕಾಪಾಡೋಕೆ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಓಪನ್ ಹೇಳ್ಬಿಡ್ತಾರೆ. ಸೊ ಯಾಕಪ್ಪ ಅಂತಂದರೆ ಅಲ್ಲಿ ಅವರು ಆ ರೀತಿ ಅವರ ಕೈಗಳನ್ನು ಕಟ್ಟಿಡಲಾಗಿದೆ, ಕೈಕಾಲುಗಳನ್ನು ಕಟ್ಟಿ ಒಂಥರ ಹೋಮ್ ಗಾರ್ಡು, ವಾಚ್ಮನ್ ಇಟ್ಟಿರ್ತಾರಲ್ಲ ಆ ಥರ ಇಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಸರ್ಕಾರದವರು CM PM ಈ ಪೊಲೀಸರಿಗೆ ಹಾಕಿರೋ ಬೇಡಿಯನ್ನು ಬಿಚ್ಚಿಬಿಟ್ರು ಅಂತ ತಿಳ್ಕೊಳ್ಳಿ, ಒಂದೇ ಸೆಕೆಂಡ್ಗಳಲ್ಲಿ ಕ್ರಿಮಿನಲ್ಗಳನ್ನು ತಂದು ನಿಲ್ಲಿಸ್ತಾರೆ. ಬಟ್ ಎಲ್ಲ ಸರ್ಕಾರಗಳು, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಭ್ರಷ್ಟ ದುಷ್ಟ ರೆಪಿಸ್ಟರ ಕೆಳಗೆ ಇರೋದ್ರಿಂದ ಇಲ್ಲಿ ಅವರು ಪೊಲೀಸರಿಗೂ ಕೂಡ ಅಧಿಕಾರ ಕೊಡಲ್ಲ, CBI CIDನವರಿಗೂ ಪವರ್ ಕೊಡಲ್ಲ, ಫ್ರೀ ಹ್ಯಾಂಡ್ ಕೊಡಲ್ಲ. ಸೊ ಹೀಗಾಗಿ ಈ ಸೌಜನ್ಯರ ಕೇಸಲ್ಲಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಿಲ್ಲ, ಮುಂದೆ ಆಗೋದು ಕೂಡ ಇಲ್ಲ. ಹೀಗಾಗಿ ಸೌಜನ್ಯಳಿಗೂ ಕೂಡ ನ್ಯಾಯ ಸಿಗಲ್ಲ. ಮತ್ತು ಭಾರತದಲ್ಲಿ ಯಾರೇ ಬಡ ಹುಡುಗಿಗಾದರೂ ಕೂಡ, ಬಡ ಹುಡುಗ ಸತ್ರು ಕೂಡ ನ್ಯಾಯ ಸಿಗಲ್ಲ. ಇದು ಫ್ಯಾಕ್ಟ್ ನಂಬರ್ 1, ಅರ್ಥ ಮಾಡ್ಕೊಳ್ಳಿ. ಇನ್ನು ರೀಸನ್ ನಂಬರ್ 2 ಏನಪ್ಪ ಅಂತಂದರೆ, ಪ್ರೈಮರಿ ಎವಿಡೆನ್ಸಸ್ ಆರ್ ಫಿನಿಶ್ಡ್, ನೋ ಸೇಫ್ಟಿ ಫಾರ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಎವಿಡೆನ್ಸಸ್. ಸೊ ಸೌಜನ್ಯಳ ಕೇಸಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಎಲ್ಲ ಪ್ರಾಥಮಿಕ ಸಾಕ್ಷ್ಯಾಧಾರಗಳನ್ನು ಪೊಲೀಸರೇ ಸರ್ವನಾಶ ಮಾಡಿದ್ದಾರೆ. ಸೊ ಆವಾಗ ಯಾವ ಪಾರ್ಟಿ ಅಧಿಕಾರ ಇತ್ತು, ಯಾವನು CM ಇದ್ದ ಅಂತೇಳಿ ನೀವೇ ಕಮೆಂಟ್ ಮಾಡ್ಕೊಳ್ಳಿ, ನಿಮಗೆ ನೀವೇ ಕ್ವಶನ್ ಕೇಳ್ಕೊಳ್ಳಿ. ಸೊ ಈ ಪ್ರಶ್ನೆಯನ್ನು ನಾನು ಗುಲಾಮರಿಗೆ ಕೇಳ್ಕೊಳ್ಳಿ ನೀವು. ಸೊ ಗುಲಾಮರ ಪಾರ್ಟಿ ಅಂದರೆ ಕ್ರಿಮಿನಲ್ ಪಾರ್ಟಿ ಹೋದ ತಕ್ಷಣ ಬೋಗಸ್ ಪಾರ್ಟಿಯವರು CM ಆಗ್ತಾರೆ, ಸರಿನಾ? ಅವಾಗ ಕೇಳ್ಕೊಳ್ಳಿ ಯಾವನು CM ಇದ್ದ ಏನಂತೇಳಿ, ಗೊತ್ತಾಗತ್ತೆ ನಿಮಗೆ ಯಾರು ಸಾಕ್ಷ್ಯಾಧಾರ ಮುಚ್ಚಿಸಿದ್ರು ಅಂತೇಳಿ. ಸೊ ಸೌಜನ್ಯಳ ಕೇಸ್ ಆಗಿ ಒಂದು 2-3 ವರ್ಷದಲ್ಲಿ ಸೆಂಟ್ರಲಲ್ಲಿ ಕೂಡ ಬೋಗಸ್ ಪಾರ್ಟಿ ಬರುತ್ತೆ, ಅವಾಗ PM ಯಾರಿದ್ದ ಅಂತೇಳಿ ಕೇಳ್ಕೊಳ್ಳಿ. ಸೊ ನೀವೇನಿದ್ದೀರಲ್ಲ ಗುಲಾಮರು ಮತ್ತು ಈ ಅಂಧಭಕ್ತರು, ನಿಮಗೆ ನೀವೇ ಕೇಳ್ಕೊಳ್ಳಿ. ಸೊ ನಿಮ್ಮಂಥ ದೇಶದ್ರೋಹಿಗಳು ಈ ಜಗತ್ತಿನಲ್ಲೇ ಎಲ್ಲೂ ಸಿಗಲ್ಲ. ಈ ಗುಲಾಮರು ಅಂಧಭಕ್ತರಿದ್ದೀರಲ್ಲ, ನಿಮ್ಮಿಂದಲೇ ನಮ್ಮ ದೇಶ ಹಾಳಾಗಿದೆ, ಮತ್ತು ನಿಮ್ಮಿಂದಲೇ ಇಷ್ಟೊಂದು ಸಿಸ್ಟಮ್ ಎಲ್ಲ ಕರಪ್ಟ್ ಆಗೋಗಿದೆ. ಸೊ ನೀವಂಥ ದೇಶದ್ರೋಹಿಗಳಿಗೆ ಇದಕ್ಕೆ ಕಾರಣರಾಗಿದ್ದೀರಾ. ಸೊ ನ್ಯಾಯ ಯಾಕೆ ಯಾರಿಗೂ ಸಿಗ್ತಾ ಇಲ್ಲ, ಬಡವರಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಈ ಅಂಧಭಕ್ತರು ಮತ್ತು ಗುಲಾಮರಿಂದಲೇ. ಸೊ ಇವಕ್ಕೆ ಸ್ವಂತ ಬೇರೇನೂ ಇಲ್ಲ, ಇವ್ರು ಬರೀ ಹಲ್ಕಾನ ಮಕ್ಕಳನ್ನು ಆರಿಸಿ ತೊಗೊಂಬರ್ತಾರೆ. ಈ ಗುಲಾಮರು ಅಂಧಭಕ್ತರು ಏನು ಮಾಡ್ತಾರಪ್ಪ ಅಂತಂದರೆ, ವಿಧಾನಸಭೆಯಲ್ಲಿ ಕುಂತು ಪೋರ್ನ್ ವಿಡಿಯೋಗಳನ್ನು ನೋಡೋರನ್ನು 4-5 ಸರ್ತಿ ಆರಿಸಿ ತೊಗೊಂಬರ್ತಾರೆ. ಮಿನಿಸ್ಟರು, DCM CM PM ಎಲ್ಲ ಮಾಡ್ತಾರೆ. ಇನ್ನು ಜಾಬ್ ಕೇಳ್ಕೊಂಡು ಬಂದವಳಿಗೆ ಅವಳ ಮೇಲೇ ರೇಪ್ ಮಾಡಿ, ಅವಳ ಜೊತೆನೇ ವಿಡಿಯೋ ಮಾಡಿ, ಅದನ್ನೆಲ್ಲ ಅವಳು ಮಾನ ಮರಾಜ್ ಹಾಕಿ ತಾನು ಬೆತ್ತಲೆಯಾಗಿ ಪೋರ್ನ್ ಸೈಟಲ್ಲಿ ಬಂದು ಎಲ್ರಿಗೆ ಬಿಟ್ಟು ಪೋರ್ನ್ ಸೇವೆ ಕೊಡುವಂಥ ಹಲ್ಕಾಟ್ ಸುಳಿ ಮಕ್ಕಳನ್ನು ತಂದು ಇವ್ರು ಮತ್ತೆ ಟಿಕೆಟ್ ಕೊಡ್ತಾರೆ, ಮತ್ತೆ ಆರಿಸ್ತಿರ್ತಾರೆ, ಮತ್ತೆ ಮಿನಿಸ್ಟರ್ ಮಾಡ್ತಾರೆ. ಇನ್ನು ನೂರಾರು ಹುಡುಗಿಯರ ಸರ್ಕಾರಿ ಮಹಿಳಾ ಅಧಿಕಾರಿಗಳ ಪೋರ್ನ್ ವಿಡಿಯೋ ಮಾಡೋವನನ್ನು, ಅವರಿಗೆ ಹೆರಾಜ್ ಮಾಡೋವನನ್ನು ಇವ್ರು ಕಾಪಾಡ್ಕೊಂಡು ಬರ್ತಾರೆ. ಸೊ ಇದು ನಮ್ಮ ಅಂಧಭಕ್ತರ ಗುಲಾಮರ ಪರಂಪರೆಯಾಗಿದೆ, ರಿಯಾಲಿಟಿ ಆಗಿದೆ. ನಿಮ್ಮ ಜನ್ಮಕ್ಕೆ ಅಂಧಭಕ್ತರೇ ಮತ್ತು ಗುಲಾಮರೇ. ಸೊ ನಿಮ್ಮಂಥವರಿಂದಲೇ ದೇಶ ಹಿಂಗಾಗಿದೆ. ಸೊ ನಿಮ್ಮಂಥವ್ರು ನಿಮ್ಮಂಥವ್ರು ಓಟ್ ಹಾಕೋದ್ರಿಂದಲೇ ಹೆಣ್ಣು ಮಕ್ಕಳು ಬಂದು ಇಲ್ಲಿ ರಾಜಕಾರಣಿಗಳಾಗ್ತಾ ಇದ್ದಾರೆ, ಅಧಿಕಾರಿಗಳಾಗ್ತಾ ಇದ್ದಾರೆ, CM PM ಮಿನಿಸ್ಟರ್ಗಳಾಗ್ತಾ ಇದ್ದಾರೆ. ಸೊ ನೀವು ಮಾಡಿರೋದನ್ನೇ ಬಡವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಬಡ ಹೆಣ್ಮಕ್ಳ ರೇಪ್ ಆದರೂ ಕೂಡ ಎವಿಡೆನ್ಸಸ್ಗಳು ಯಾಕೆ ಸಿಗಲ್ಲಪ್ಪ ಅಂತಂದರೆ, ಅವರೇ ರೇಪಿಸ್ಟ್ರು ಇರುವಾಗ, ಅವರೇ ಪೋರ್ನ್ ಸ್ಟಾರ್ಗಳು ಅಡಿಕ್ಟ್ ಆಗಿರುವಾಗ, ಇವರೇನೆ ಹುಡುಗಿಯರಿಗೆ ರೇಪ್ ಆದಾಗ ಅಲ್ಲಿ ನ್ಯಾಯ ಕೊಡಿಸ್ತಾರೆ. ಕಾಮನ್ ಸೆನ್ಸ್ ಯೋಚನೆ ಮಾಡಿ, ಸ್ವಲ್ಪ ತಲೆ ಉಪಯೋಗಿಸಿ ಗೊತ್ತಾಗುತ್ತೆ. ಸೊ ಇಲ್ಲಿ ಸೌಜನ್ಯಳ ಕೇಸಲ್ಲಿ ಪ್ರಾಥಮಿಕವಾಗಿ ಯಾವ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿತ್ತು, ಅದನ್ನು ಹಾಕಿಲ್ಲ. ವಜೈನಲ್ ಸ್ಲ್ಯಾಬ್ ಆಗಿರಬಹುದು, ಉಗುರುಗಳಲ್ಲಿರುವ DNA ಆಗಿರಬಹುದು, ಸ್ಕಿನ್ ಸ್ಯಾಂಪಲ್ಸ್ ಆಗಿರಬಹುದು, ಯಾವುದನ್ನು ಕೂಡ ಮಾಡಿಲ್ಲ. ಮತ್ತು ಇದರಲ್ಲಿ ಎಷ್ಟು ಜೀವಂತ ಸಾಕ್ಷಿಗಳು ಇದ್ರಲ್ಲ, ಸೊ ಆ ಜೀವಂತ ಸಾಕ್ಷಿಗಳ ರಕ್ಷಣೆಯ ಜವಾಬ್ದಾರಿ ಕೂಡ ಪೊಲೀಸ್ ಇಲಾಖೆಯ ಮೇಲಿತ್ತು, ಗೃಹ ಇಲಾಖೆಯ ಮೇಲಿತ್ತು, ರಾಜ್ಯ ಮತ್ತು ಕೇಂದ್ರ ಗೃಹ ಇಲಾಖೆಗಳ ಮೇಲಿತ್ತು. ಬಟ್ ಜೀವಂತ ಸಾಕ್ಷಿಗಳಿಗೂ ಕೂಡ ಯಾವುದೇ ಪ್ರೊಟೆಕ್ಷನನ್ನು ಕೊಟ್ಟಿಲ್ಲ, ಅವರು ಸತ್ತೋಗಿದ್ದಾರೆ. ಇನ್ನು ಟರ್ಷರಿ ಎವಿಡೆನ್ಸಸ್ಗಳು ಇನ್ನೂ ಜೀವಂತವಾಗಿವೆ. ಸೊ ಅವರು ಏನಾದರೂ ಇದಕ್ಕೆ ಸರಿಯಾದ ತನಿಖೆ ನಡೆದರೆ ನಾವು ಬಂದು ಹೇಳ್ತೀವಿ, ಜೀವ ಹೋದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಾಯಿ ಬಡ್ಕೊತಾ ಇದ್ದಾರೆ. ಬಟ್ ಅಲ್ಲಿ ನೋಡಿ, ಸೊ ಅವರಿಗಾದರೂ ಏನು ರಕ್ಷಣೆ ಇದೆ? ಇಲ್ಲಿ ಪ್ರಾಮಾಣಿಕವಾಗಿ ಸರಿಯಾಗಿ ತನಿಖೆ ಆಗಲ್ಲ ಫಸ್ಟು. ಇನ್ನು ಇದರಲ್ಲಿ ಬರೋ ಆಫೀಸರ್ ಕೂಡ ಹಂಗೆ ಇರ್ತಾನೆ, ರಾಜಕಾರಣಿಗಳ ತಾಳಕ್ಕೆ ತಕ್ಕಂತೆ ಕುಣಿಯೋನೇ ಇರ್ತಾನೆ, ಭ್ರಷ್ಟ ದುಷ್ಟ ರೆಪಿಸ್ಟನೇ ಇರ್ತಾನೆ. ಸೊ ಅವನು ಹೆಂಗೆ ಈ ಟರ್ಷರಿ ಎವಿಡೆನ್ಸಸ್ಗಳಿಗೆ ರಕ್ಷಣೆ ಕೊಡ್ತಾನೆ?
ಸೊ ಎಷ್ಟೇ ಸಾಕ್ಷಿಗಳು ಸರ್ವನಾಶ ಆಗಿವೆ. ಸೊ ಸಾಕ್ಷಿಗಳನ್ನು ಸರ್ವನಾಶ ಮಾಡಿಸಿದವರು ಇನ್ನೂ ಜೀವಂತವಾಗಿದ್ದಾರಲ್ಲ. ಸೊ ಅವರನ್ನು ಒದ್ದು ಎಳ್ಕೊಂಡು ಬಂದು ಎನ್ಕ್ವೈರಿ ಮಾಡಿದರೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಬಟ್ ಅದು ಹೊರ ಬರಬೇಕು, ಆ ಥರ ನಿಯತ್ತಾಗಿರುವ ಆಫೀಸರ್ಗೆ ಪವರ್ ಸಿಗಬೇಕಪ್ಪ ಅಂತಂದರೆ ನಮ್ಮ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು. ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು CM PM ಈ ಕೇಸನ್ನು ಮುಚ್ಚಾಕಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ರಾಜಕಾರಣಿಗಳು ಸೇರೇ ಮುಚ್ಚಾಕಿದ್ದಾರೆ. ನೋ ಪಾರ್ಟಿ, ಎಲ್ಲ ಪಾರ್ಟಿಗಳು ಇನ್ವಾಲ್ವ್ ಇದೆ. ಸೊ ಹಿಂಗಿರುವಾಗ ಅವ್ರು ಯಾಕೆ ನಿಯತ್ತಾಗಿರೋ ಆಫೀಸರ್ನ ತರ್ತಾರೆ? ಅವ್ರ ಗೋರಿಯನ್ನು ಅವ್ರು ಯಾಕೆ ಎದುರ್ಕೊತಾರೆ? ಅವರ ಸಮಾಧಿಯನ್ನು ಅವ್ರು ಯಾಕೆ ತೊಡ್ಕೊತಾರೆ? ರಾಜಕಾರಣಿಗಳು, CM PM ಎಲ್ಲ ಭ್ರಷ್ಟ ಅಧಿಕಾರಿಗಳು ತೋಡ್ಕೊಳ್ಳಲ್ಲ. ಹೀಗಾಗಿ ಅವರು ಕೋರ್ಟ್ ಇಕ್ವಿಟಲ್ ಕಮಿಟಿ ನೇಮ್ಸಪ್ಪ, ಭ್ರಷ್ಟ ಅಧಿಕಾರಿಗಳ ಮೇಲೆ ಯಾರು ಕರ್ತವ್ಯ ಲೋಪ ಮಾಡಿದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತಂದರೆ ತಗೊಳ್ಳಿಲ್ಲ. ಯಾಕೆ ತಗೊಂಡಿಲ್ಲ ಅಂತಂದರೆ ಕ್ರಮ ಕೈಗೊಂಡ್ರೆ ತಮ್ಮ ಗೋರಿಯನ್ನು ತಾವೇ ತೆಗೆದುಕೊಂಡಂಗಾಗತ್ತೆ. ಹೀಗಾಗಿ ಇಲ್ಲಿ ಸಾಕ್ಷಿ ನಾಶಗಳಾಗಿದ್ರೂ ಕೂಡ ಸಾಕ್ಷಿಗಳು ಇನ್ನೂ ಬಹಳಷ್ಟು ಜೀವಂತವಾಗಿವೆ. ಅವ್ರು ಹೇಳಕ್ಕೆ ಬಂದರೂ ಕೂಡ ಅವ್ರ ಜೀವಕ್ಕೆ ಸೇಫ್ಟಿ ಇಲ್ಲ. ಮತ್ತು ಇಲ್ಲಿ ಕೂಡ ಪ್ರಾಮಾಣಿಕವಾಗಿ ತನಿಖೆ ಆಗಲ್ಲ. ಇದು ರೀಸನ್ ನಂಬರ್ 2, ಫ್ಯಾಕ್ಟ್ ನಂಬರ್ 2. ಹೀಗಾಗಿ ಸೌಜನ್ಯಾಳಂತಹ ಕೇಸುಗಳಲ್ಲಿ ನ್ಯಾಯ ಸಿಗಲ್ಲ. ನೀವು ಬರೀ ಒಂದು ಕೇಸನ್ನು ಯಾಕೆ ನೋಡ್ತಾ ಇದ್ದೀರಾ? ಇಷ್ಟ್ಯಾಕೆ ಸ್ವಾರ್ಥಿಗಳಾಗ್ತಾ ಇದ್ದೀರಾ ನೀವು ಕನ್ನಡಿಗರು? ಸೊ ನೀವು ಇಡೀ ಭಾರತವನ್ನೇ ಒಂದು ಮನೆ ಅಂತ ನೋಡಿ ಅಲ್ಲ, ಇಡೀ ಭಾರತವನ್ನೇ ಒಂದು ಮನೆ ಅಂತ ನೋಡಿ ಬರೀ ಇಂಥದ್ದು ಒಂದೇ ಕೇಸ್ ಇಲ್ಲ. ಸೌಜನ್ಯಾಳ ಅಂತ ಸಾವಿರಾರು ಕೇಸುಗಳಿವೆ ಇಂಡಿಯಾದಲ್ಲಿ. 20 ಲಕ್ಷಕ್ಕಿಂತ ಅಧಿಕ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಇಂಡಿಯಾದಲ್ಲಿ. ಸೊ ಅದ್ರ ಬಗ್ಗೆನೂ ಯೋಚನೆ ಮಾಡಿ ಅಲ್ಲ. 20 ಲಕ್ಷ ಫ್ಯಾಮಿಲಿಗಳು ಅಳ್ತಾ ಇವೆ ಅಂತಂದಂಗೆ, ಬರೀ ಇಲ್ಲಿ ಒಂದೇ ಫ್ಯಾಮಿಲಿ ಅಳ್ತಾ ಇಲ್ಲ, 20 ಲಕ್ಷ ಫ್ಯಾಮಿಲಿಗಳು ಅಳ್ತಾ ಇವೆ ಅಂತಂದಂಗೆ. ಸೊ ಯೋಚನೆ ಮಾಡಿ. ಇದು ಫ್ಯಾಕ್ಟ್ ನಂಬರ್ 2. ಇನ್ನು ರೀಸನ್ ನಂಬರ್ 3 ಏನಪ್ಪ ಅಂತಂದರೆ, ಪೀಪಲ್ ಆರ್ ಅನ್ಕಾನ್ಸಿಯಸ್ ಆ್ಯಂಡ್ ಗ್ರೇಟ್ ಫೂಲ್ಸ್. ಈ ಜನ ಇದ್ದಾರಲ್ಲ ಅನ್ಕಾನ್ಸಿಯಸ್ ಇದ್ದಾರೆ, ಮತ್ತು ಇವರು ಮಹಾಮೂರ್ಖ ಜನ ಇದ್ದಾರೆ. ನಮ್ಮ ಜನ ಅಂದರೆ ನಾವೇ ಮಹಾಮೂರ್ಖರಿದ್ದೀವಿ ಮತ್ತು ಅನ್ಕಾನ್ಸಿಯಸ್ ಇದ್ದೀವಿ. ಹೆಂಗಪ್ಪ ಅಂತಂದರೆ, ನಾವು ಇಷ್ಟು ನೀಚರಿದ್ದೀವಿ, ಸ್ವಾರ್ಥಿಗಳಿದ್ದೀವಿ ಅಂತಂದರೆ ಬರೀ ನಾನು ನನ್ನ ಸುಖ ಇಷ್ಟೇ ನೋಡ್ತೀವಿ. ಹೆಂಡತಿ ಗಂಡನನ್ನ ಸುಖ, ಅವನ ಸೇಫ್ಟಿ ಕೂಡ ನೋಡಲ್ಲ, ಮಕ್ಕಳ ಭವಿಷ್ಯ, ಮಕ್ಕಳ ಸೇಫ್ಟಿ ನೋಡಲ್ಲ, ಎಲ್ಲ ಥರದ ಫ್ಯಾಮಿಲಿ ನೋಡ್ಕೊಳ್ಳಲ್ಲ, ಎಲ್ಲ ಥರದ ಹಲ್ಕಟ್ಗಿರಿಗಳಲ್ಲಿ ಇರ್ತೀವಿ. ನಮಗೇನು, ನಾವು ಅಂದ್ಕೊಂಡಿದ್ದಾಗಬೇಕು, ನಮಗೆ ಸುಖ ಸಿಗಬೇಕು, ನಾವು ಫಾಲ್ತು ಎಂಟರ್ಟೈನ್ಮೆಂಟ್ ನೋಡ್ತೀವಿ, ಪೋರ್ನ್ ನೋಡ್ತೀವಿ, ಡರ್ಟಿ ಸೀರಿಯಲ್ಸ್ ನೋಡ್ತೀವಿ, ಡಮ್ಮಿ TV ಶೋಗಳನ್ನು, ಡಮ್ಮಿ ರಿಯಾಲಿಟಿ ಶೋಗಳನ್ನು, ಹೊಲಸು TV ಶೋಗಳು ಇಂಥವೆಲ್ಲ ನೋಡ್ತೀವಿ, ಟ್ರೋಲ್ ನೋಡ್ತೀವಿ. ಇದೇ ನಮ್ಮ ಚೀಪ್ ಎಂಟರ್ಟೈನ್ಮೆಂಟ್. ಇದರಲ್ಲಿ ನಮ್ಮ ಜನ ಮುಳುಗೋಗ್ಬಿಟ್ಟಿದ್ದಾರೆ. ಹೊಲಸು ರಾಜಕೀಯ, ದರಿದ್ರ ಕ್ರಿಕೆಟು, ಇಂಥದ್ರಲ್ಲಿ ಎಲ್ಲ ಕೂಡ ಬೆಟ್ಟಿಂಗು ನಮ್ಮ ಜನ ಮುಳುಗೋಗ್ಬಿಟ್ಟಿದ್ದಾರೆ. ಅವರಿಗೆ ಕಾನ್ಸಿಯಸ್ ಇಲ್ಲ. ಸೊ ಅವ್ರಿಗೆ ಅವ್ರ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಇಂಥ ಹಲ್ಕ ನನ್ನ ಮಕ್ಕಳಿದ್ದಾರೆ. ಸೊ ಪಕ್ಕದ ಮನೆಯವರಲ್ಲೇ ಮರ್ಡರ್ ತೆಗೆದ್ರು ಕೂಡ, ರೇಪ್ ಆಗ್ತಾ ಇದ್ರು ಕೂಡ ಇವ್ರು ಬಿಡ್ಸಕ್ಕೆ ಹೋಗಲ್ಲ. ಅವ್ರು ಭಾಳ ಹಾರಾಡ್ತಿದ್ರಲ್ಲ, ಆಗಲೇಬೇಕಾಗಿತ್ತು, ಸಾಯಿ ಖುಷಿ ಪಡ್ತಾರೆ ಇವರು. ಬೇರೆ ಜನರಿಗೆ ಬೇರೆಯವರ ಮಕ್ಕಳ ಮರ್ಡರ್ ಆದಾಗ, ಬೇರೆ ಹೆಣ್ಮಕ್ಕಳ ರೇಪ್ ಆ್ಯಂಡ್ ಮರ್ಡರ್ ಆದಾಗ ಇವ್ರು ಖುಷಿ ಪಡ್ತಾರೆ. ಇಂತಹ ನೀಚ ಜನ ನಮ್ಮ ಸಮಾಜದಲ್ಲಿದ್ದಾರೆ. ಸೊ ಇಂಥ ಹೊಲಸು ಜನ ಇರುವಾಗ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಬಡವರಿಗೆ, ಯಾರಾದರೂ ಹೆಣ್ಮಕ್ಕಳಿಗೆ ಅನ್ಯಾಯ ಆದರೆ ನ್ಯಾಯ ಸಿಗತ್ತೆ ಅಂತೇಳಿ? ದಟ್ ಈಸ್ ಗೋಯಿಂಗ್ ಟು ಹೈಲಿ ಇಂಪಾಸಿಬಲ್. ಸಿಗಲ್ಲ, ಮರ್ತು ಬಿಡಿ. ಇನ್ನು ಜನ ಮಹಾಮೂರ್ಖರಿದ್ದಾರೆ. ನಮ್ಮ ದೇಶದ ಜನರ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈ ಗುಲಾಮರದು ಮತ್ತು ಅಂಧಭಕ್ತರದ್ದು ಸ್ವಂತ ಬ್ರೇನೇ ಅಲ್ಲ. ಅಪ್ಪರ್ ಕಂಪಾರ್ಟ್ಮೆಂಟ್ ಅನ್ನೋದೇನಿದೆ ಅಲ್ಲ, ಕಂಪ್ಲೀಟ್ಲಿ ಖಾಲಿ ಇದೆ. ದರಿದ್ರ ಢೋಂಗಿ ಫೇಕುನಂಥ ರಾಜಕಾರಣಿಗಳನ್ನು ವಿಶ್ವಗುರು ಮಟ್ಟಕ್ಕೆ ಬೆಳೆಸ್ತಾರೆ ಇವರು. ಬುದ್ಧಿನೇ ಇಲ್ಲ. ಇನ್ನು ಎರಡನೇದ್ದು, ಯಾರು ಸೆಲೆಕ್ಟಿವ್ ಜರ್ನಲಿಸಮ್ ಮಾಡ್ತಾ ಇರ್ತಾರಲ್ಲ, ಒಂದೇ ಪಾರ್ಟಿಯ ಗುಲಾಮರಾಗಿ ತಾಳಕ್ಕೆ ತಕ್ಕಂತೆ ಕುಣಿತಾ ಇರ್ತಾರಲ್ಲ, ಅಂತಹ ಸೆಲೆಕ್ಟಿವ್ ಜರ್ನಲಿಸಮ್ಗಳನ್ನ ಹೀರೋ ಮಾಡ್ತಾರೆ. ಇನ್ನು ಪ್ರೊಪಗಂಡ ಯೂಟ್ಯೂಬರ್ಸ್ಗಳಿರ್ತಾರಲ್ಲ, ಇವರನ್ನು ಹೀರೋ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಕೊಡಬೇಕಂತಂದರೆ ಧ್ರುವ ರಾಠಿ ಅಂತ ಕ್ರಿಮಿ ಕೀಟಗಳು. ಸೊ ಇವ್ರು ಏನಿದಾರಲ್ಲ, ಸೆಲೆಕ್ಟಿವ್ ಜರ್ನಲಿಸ್ಟ್ಗಳು, ಇಂತಹ ಪ್ರೊಪಗಂಡ ಯೂಟ್ಯೂಬರ್ಸ್ಗಳು, ಕ್ರಿಯೇಟಿವ್ಗಳು, ಇವರೆಲ್ಲ ಕ್ರಿಮಿ ಕೀಟಗಳಂದಂಗೆ ದೇಶಕ್ಕೆ ದೊಡ್ಡ ಕಳಂಕ, ದೇಶಕ್ಕೆ ದೊಡ್ಡ ಹಾನಿ ಇವರು. ಯಾವನೋ ಒಬ್ಬ ಬಂದು ಒಂದು ನ್ಯೂಸ್ ಎಪಿಸೋಡ್ ಮಾಡ್ತಾನೆ, ಒಂದು ವಿಡಿಯೋ ಮಾಡ್ತಾನೆ, ಯೂಟ್ಯೂಬಲ್ಲಿ ಬಂದುಬಿಟ್ಟು ಕೋಟ್ಯಾಂತರ ಜನ ಅದ್ರ ಹಿಂದೆ ಬಿದ್ದು ಬಿಡ್ತಾರೆ, ಅದೇ ನಿಜ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಈ ಧ್ರುವ ರಾಠಿ ಅಂತಹ ಏನಿದಾರಲ್ಲ ಸೆಲೆಕ್ಟಿವ್ ಪೀಪಲ್ಸ್ಗಳ ಸಸ್ತಾ ಕಾಪಿನೇ ಕನ್ನಡದಲ್ಲಿ ಒಂದು ಹುಟ್ಕೊಂಡ್ಬಿಟ್ಟಿದೆ. ಅದು ಹುಟ್ಕೊಂಡ್ಬಿಟ್ಟು ಏನೋ ಒಂದು ಮಾಡಿದೆ. ಸೊ ಅದಕ್ಕೆ ಇವತ್ತು ಮತ್ತೆ ಜನ ಬಂದು ಅದ್ರ ಮೇಲೆ ವಿಡಿಯೋ ಮಾಡಿ, ಇದ್ರ ಮೇಲೆ ವಿಡಿಯೋ ಮಾಡಿ ಮಾಡೋವಾಗ ಇಲ್ಲಿ ಸತ್ತೋಗಿದ್ರಿ ನೀವು. ರಾಜಕಾರಣಿಗಳಿಗೆ ಬಿಸಿ ಮುಟ್ಟೋಕೆ, ಸಮಾಜದಲ್ಲಿ ಬದಲಾವಣೆ ತರೋಕೆ ಒಂದು ಸುವರ್ಣ ಅವಕಾಶವಿರುತ್ತೆ ಪ್ರಜಾಪ್ರಭುತ್ವದಲ್ಲಿ, ಅದೇ ಇಲೆಕ್ಷನ್. ಅದೇ ನಮ್ಮ ರಿಯಲ್ ಪವರು. ಸೊ ಅವಾಗ ನಾವು ಬಾಯಿ ಬಡ್ಕೋತಾ ಇದ್ವಿ, ನೋಟ ಹಾಕ್ರೋ, ನೋಟ ಹಾಕಿ. ಯಾರು ಕೂಡ ಓಟ್ ಹಾಕಕ್ಕೆ ಹೋಗ್ಬಿಡಿ, ಹೋದ್ರೂ ಕೂಡ ನೋಟ ಹಾಕಿ. ಸಿಸ್ಟಮ್ ಬದಲಾವಣೆ ಆಗ್ಬೇಕಂತಂದ್ರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಬಿಸಿ ಮುಟ್ಟಿಸ್ಬೇಕು. ಸೊ ನಂದೊಂದು ಸ್ವಾರ್ಥ ಇತ್ತಲ್ಲಿ. ನನ್ನ ಸ್ವಾರ್ಥ ಏನಿತ್ತು, ನನಗೆ ಸ್ಟಾರ್ಟಪ್ಪಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ನಾನು ಬಾಯಿ ಬಡ್ಕೋತಾ ಇದ್ದೆ. ಬಟ್ ನಿಮಗೇನಾಗಿತ್ತು? ದಾಡಿ. ಸರಿನಾ? ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನೋಟ ಎಷ್ಟು ಬಿದ್ದಿವೆಯಪ್ಪ ಅಂತಂದರೆ ಬರೀ 2200 ನೋಟ ಬಿದ್ದಿವೆ. ಎಷ್ಟರಲ್ಲಿ ಗೊತ್ತಾ? 8.5 ಲಕ್ಷದಲ್ಲಿ. ಸೊ 8.5 ಲಕ್ಷ ವೋಟರ್ಗಳಿಗೆ ನಾವು ಗಲ್ಲಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ ಬಾಯಿ ಬಡ್ಕೊಂಡು ಹೇಳಿದ್ದೀವಿ,
ಸೊ 8.5 ಲಕ್ಷ ಜನರಲ್ಲಿ 2,200 ನೋಟ ಬಿದ್ದಿವೆ. ಇನ್ನು ಇದರಲ್ಲಿ 1,385 ಸ್ಟಾರ್ಟಪ್ಗಳು ನಮ್ಮದೇ ಇವೆ, ನಮ್ಮದು ಲಿಂಗಾಯತರದ್ದೇ ಇವೆ. ಬರೀ ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್ನಲ್ಲಿ ಜೈನರಿಗೆ ಮತ್ತು ಬ್ರಾಹ್ಮಣರಿಗೆ ಮತ್ತು ಸ್ವಾಮಿಗಳಿಗೆ ಬಿಟ್ಟರೆ ಯಾವುದೇ ಸ್ಟಾರ್ಟಪ್ಪೇ ಇಲ್ಲ. ಬೇರೆಯವ್ರು ಯಾರು ನಾವು ದೇಶದ ಪ್ರಜೆನೇ ಅಂದಂಗಲ್ಲ, ಮನುಷ್ಯರೇ ಅಂದಂಗಲ್ಲ. ಸೊ ನಮ್ಮದು ಲಿಂಗಾಯತ ಹುಡುಗರದ್ದೇ 1,385 ಸ್ಟಾರ್ಟಪ್ಗಳಿಗೆ ಫಂಡ್ ಸಿಕ್ಕಿಲ್ಲ. ಸೊ 2,200ನಲ್ಲಿ 1,385 ನಮ್ಮದೇ ನೋಟ ಇವೆ ಅಂತ ಯೋಚನೆ ಮಾಡ್ಕೊಳ್ಳಿ. ಒಂದು 800 ಜನ ಏನೋ ನ್ಯೂಟ್ರಲ್ ಅದಾರ ಅಂದಂಗೆ 8.5 ಲಕ್ಷದಲ್ಲಿ ನಮ್ಮ ಏರಿಯಾದಲ್ಲಿ. ಸೊ ಯೋಚನೆ ಮಾಡಿ, ಇಷ್ಟೊಂದು ಜನ ಅನ್ಕಾನ್ಸಿಯಸ್ ಇದ್ದಾರೆ, ಮೂರ್ಖರಿದ್ದಾರೆ. ನಾನು 9 ಆಗಸ್ಟ್ 2023 ಡಿಸೈಡ್ ಮಾಡಿ ಈ ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮನ್ನು ಎಕ್ಸ್ಪೋಸ್ ಮಾಡ್ಬೇಕಂತೇಳಿ ಇಂಡಿಯಾದಲ್ಲಿ ಎಷ್ಟು ಟಾಪ್ ಕ್ರಿಯೇಟರ್ಗಳಿದಾರಲ್ಲ ಈ ಜರ್ನಲಿಸಮ್ ಮಾಡೋ ಥರ ಯುವಕರನ್ನು ನಾವು ಅವೇರ್ ಮಾಡ್ತೀವಿ, ಹಾಗೆ ಹಿಂಗೆ ದೇಶಭಕ್ತರು ಅಂತೇಳಿ. ಅದರಲ್ಲಿ ಬರೋನು ಮೊದಲು ಧ್ರುವ ರಾಠಿ, ಅದಾದ ನಂತರ ಆಕಾಶ್ ಬೆನರ್ಜಿ ದ ದೇಶಭಕ್ತನು ಚಾನಲ್ ಇದೆ. ಅದಾದ ನಂತರ ನಿತೀಶ್ ರಜಪೂತ್ ಅಂತ ಒಬ್ಬಿದ್ದಾನೆ, ಮತ್ತೊಬ್ಬ ಮೊಹಕ್ ಮಂಗಲ್ ಅಂತಿದ್ದಾನೆ. ಸೊ ಕನ್ನಡದಲ್ಲೂ ಅಂತವರು 4-5 ಜನ ಇದ್ದಾರೆ, ಮರಾಠಿಯಲ್ಲಿ ಇದ್ದಾರೆ. ಎಲ್ಲರಿಗೂ ನನಗೊಂದು 100 ಜನರಿಗಿಂತ ಜಾಸ್ತಿ ಇಮೇಲ್ ಮಾಡಿರುವೆ. ಸೊ ಇಮೇಲ್ನಲ್ಲಿ ನಾನು ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ ಬಗ್ಗೆ ಮಾತಾಡ್ರು, ಮಹಿಳಾ ರಕ್ಷಣೆ ಬಗ್ಗೆ ಮಾತಾಡ್ರು, ಈ ಕೇಸ್ ಬಗ್ಗೆ ಮಾತಾಡ್ರು, ಹಿಂಗೆ ಅವ್ರಿಗೊಂದು 10-12 ಟಾಪಿಕಲ್ಲಿ ಮಾತಾಡಿ ನನಗೆ ಸಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಕೇಳಿದ್ದೆ. ಸೊ ಅದರಲ್ಲಿ ನೀವು ಇಲ್ಲಿ ನಾನು ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ ನೋಡಿ. ಧ್ರುವ ರಾಠಿಗೆ ನಾನು 9 ಆಗಸ್ಟ್ 2023, ಸೊ ಮೋಸ್ಟ್ಲಿ ಅವತ್ತು ಹಾಕಿದ್ದೀನೋ ರಾತ್ರಿ ಮರುದಿನ ಹಾಕಿದ್ದೀನೋ ಗೊತ್ತಿಲ್ಲ, ಇಲ್ಲಿ ಸ್ಕ್ರೀನ್ಶಾಟಲ್ಲಿದೆ ನೋಡಿ. ಸೊ ಅವತ್ತೇ ಹೇಳಿದ್ದೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡು, ಸ್ಟಾರ್ಟಪ್ ಇಂಡಿಯಾ ಬಗ್ಗೆ ಮಾತಾಡು, ಏನು ಸುಮ್ಮನೆ ಬಿ ಜೆ ಪಿ ಅಂತ ಇದೆಯಾ? ಯಾವ ಪಾರ್ಟಿಯವರು ಕೂಡ ಸಜ್ಜಾನಿಲ್ಲ. ನನಗೆ ನಿಜವಾಗಿಯೂ ದೇಶದ ಮೇಲೆ ಪ್ರೀತಿ ಇದ್ದರೆ ಎಲ್ಲ ಪಾರ್ಟಿಯವ್ರ ಬಗ್ಗೆ ಮಾತಾಡು, ಬರೀ ಆಮ್ ಆದ್ಮಿ ಮತ್ತು BJP ಬಗ್ಗೆ ಮಾತಾಡೋಕೆ ಹೋಗ್ಬೇಡ. ಸೊ ನೀನು ಗೊತ್ತು ಏನನ್ನೋದು ನನಗೆ ಗೊತ್ತು, ನಾನು ಕ್ರಿಯೇಟರ್ ಆಗಿ ನೀನೇನನ್ನೋದು ಗೊತ್ತು. ಬಟ್ ಅವನು ಅದಕ್ಕೆ ದುಡ್ಡು ಕೇಳ್ತಾನೆ, ಕೋಟ್ಯಾಂತರ ದುಡ್ಡು ಬರುತ್ತೆ ಗುರು ಇವ್ರಿಗೆ ಯೂಟ್ಯೂಬರ್ಗಳಿಗೆ. ಅದಾದ ನಂತರ ನಾನು ಆಕಾಶ್ ಬ್ಯಾನರ್ಜಿಗೆ ಮೇಲ್ ಹಾಕಿದೆ. ಸೊ ಇದೇ ಥರ 100 ಇಮೇಲ್ಸ್ ಹಾಕಿದೆ, ಕನ್ನಡದಲ್ಲಿರೋರಿಗೂ ಕೂಡ ಹಾಕಿದೆ, ಬಟ್ ನೋ ರಿಸ್ಪಾನ್ಸ್. ಸೊ ಇವ್ರು ಹೆಂಗೆಪ್ಪ ಅಂತಂದರೆ, ಈ ಸೆಲೆಕ್ಟಿವ್ ಜರ್ನಲಿಸಮ್ಗಳು ಅಂದರೆ ಅರ್ಥ ಮಾಡ್ಕೊಂಬಿಡಿ, ಅರ್ಧ ಜನ ನ್ಯೂಸ್ ಚಾನಲ್ಸ್ಗಳಿವೆಲ್ಲ ಇವೆಲ್ಲ ಕ್ರಿಮಿನಲ್ ಪಾರ್ಟಿಯ ಗುಲಾಮರಿದ್ದಾರೆ. ಇನ್ನು ಅರ್ಧ ಜನ ನ್ಯೂಸ್ ಚಾನಲ್ಸ್ ಇದಾರಲ್ಲ, ರಿಪೋರ್ಟರ್ಸ್ಗಳಿದಾರಲ್ಲ, ಇವರೆಲ್ಲ ಬೋಗಸ್ ಪಾರ್ಟಿಯ ಅಂಧಭಕ್ತರಿದ್ದಾರೆ. ಸೊ ಯೂಟ್ಯೂಬರ್ಗಳಲ್ಲಿಗಳು ಕೂಡ ಅದೇ ಕ್ಯಾಟಗರಿ ಇದೆ. ಅರ್ಧ ಜನ ಈ ಪ್ರೊಪಗಂಡ ವೀರಶೂರರು ಏನು ಇವತ್ತು ನೀವು ಹೀರೋ ಮಾಡಿ ಮೆರೆಸ್ತಾ ಇದ್ದೀರಲ್ಲ ಚಕ್ರಮ್ ಸೊಳೆ ಮಕ್ಕಳನ್ನು, ಸೊ ಇದರಲ್ಲಿ ಅರ್ಧ ಜನ ಗುಲಾಮರಿದ್ದಾರೆ, ಅರ್ಧ ಜನ ಅಂಧಭಕ್ತರಿದ್ದಾರೆ. ಇವರಿಗೆ ಸ್ವಂತ ಥಿಂಕಿಂಗ್ ಇಲ್ಲ. ಯಾವನೋ ಎಲ್ಲೋ ಕುಂತು ಒಂದು ಸ್ಕ್ರಿಪ್ಟ್ ಬರೆದು ಕೊಡ್ತಾನೆ, ಇದನ್ನು ಎಲ್ಲೋ ಯಾವುದೋ ದೇಶದಲ್ಲಿ ಕುಂತು ಇವ್ರು ಬಾಯ್ ಬಡ್ಕೊತಾರೆ. ಸ್ವಂತ ನಾಲೆಜ್ ಇಲ್ಲ, ಸ್ವಂತ ರಿಸರ್ಚ್ ಇಲ್ಲ, ಸ್ವಂತ ಐಡಿಯಾಲಜಿ ಇಲ್ಲ, ಏನಿಲ್ಲ. ಸೊ ಇವ್ರಿಗೇನು ಬರುತ್ತೆ, ಇವ್ರ ಹತ್ರ ಒಂದು IT ಸೆಲ್ ಇದೆ, 106 ಜನರದ್ದೊಂದು ಟೀಮ್ ಮಾಡಿದ್ದಾರೆ. ಮತ್ತು ಈ ಎಲ್ಲ ರಾಜಕೀಯ ಪಕ್ಷಗಳ ಟೀಮ್ ಇದೆ, IT ಸೆಲ್ಗಳಿವೆ, ಅದರಲ್ಲಿ ಸಾವಿರಾರು ಜನ ಇದ್ದಾರೆ. ಸೊ ಈ ಪ್ರೊಪಗಂಡ ಯೂಟ್ಯೂಬರ್ಗಳು, ಸೆಲೆಕ್ಟಿವ್ ಜರ್ನಲಿಸ್ಟ್ಗಳು ರಾಜಕೀಯ ಪಕ್ಷಗಳಿಂದ ದುಡ್ಡು ತೊಗೊಂಡ್ಬಂದುಬಿಟ್ಟು ಹೇಳಿ ತಿಂದುಬಿಟ್ಟು ಎಷ್ಟೆಷ್ಟು ತೊಗೊತಾರೆ ಗೊತ್ತಾ? ಒಂದು ವಿಡಿಯೋಗೆ ಪ್ರೊಪಗಂಡ ವಿಡಿಯೋ ಮಾಡೋಕ್ಕೆ 5-10 ಕೋಟಿ ಮಿನಿಮಮ್ ತೊಗೋತಾರೆ ಧ್ರುವ ರಾಠಿ ಅಂತವರು. ಸೊ ಅಂಥದ್ರದ್ದೇ ಒಂದು ಸಸ್ತಾ ಕಾಪಿ ಕನ್ನಡದಲ್ಲಿ ಹುಟ್ಕೊಂಡ್ಬಿಟ್ಟಿದೆ. ನೀವು 3 ಜನ ಅದನ್ನು ಬೆಳೆಸಿದ್ದೀರಾ. ಸೊ ನಿಮಗೆ ಹೇಳೇನು ಪ್ರಯೋಜನವಿಲ್ಲ. ನಮ್ಮ ಚಪ್ಪಲಿ ತೊಗೊಂಡು ನಾವು ಹೊಡ್ಕೋಬೇಕು, ನಿಮಗೆ ಬ್ರೇನ್ ಇಲ್ಲಲ್ಲ, ಅದಕ್ಕೆ ನಾವು ಹೊಡ್ಕೋಬೇಕು. ಸೊ 5-10 ಕೋಟಿ ತೊಗೊಂಡು ವಿಡಿಯೋ ಮಾಡ್ತಾರೆ. ಸೊ ನೀವು ಒಮ್ಮಿಂದೊಮ್ಮೆಲೆ ರಾಷ್ಟ್ರ ಒಮ್ಮಿಂದೊಮ್ಮೆಲೆ ಪ್ರೇಮ ಮಮಕಾರ ಉಕ್ಕಿ ಬಂದುಬಿಡುತ್ತೆ, ದೇಶಭಕ್ತಿ ಮಹಿಳಾ ರಕ್ಷಣೆ ಮೇಲೆ ಕಾಳಜಿ ಒಮ್ಮಿಂದೊಮ್ಮೆಲೆ ಬಂದುಬಿಡುತ್ತೆ. ಸೊ ಇವಾಗ ಕಮೆಂಟ್ ಮಾಡೋದಲ್ಲ, ನಾನು ಹೇಳ್ತೀನಿ, ಈಗ ಯಾವ್ಯಾವನು ಕಮೆಂಟ್ ಮಾಡಿದ್ರಲ್ಲ ಈ ವಿಡಿಯೋನು ಕೂಡ ನೋಡಲ್ಲ, ಒಂದು ವಾರ ಕೂಡ ನಿಮ್ಮ ಪ್ರೀತಿ ಇರಲ್ಲ ಸೌಜನ್ಯಳ ಮೇಲೆ. ಒಂದು ವಾರದಲ್ಲಿ ಎಲ್ಲನೂ ಶಾಂತಿ ಆಗಿಬಿಡುತ್ತೆ, ನಿಮ್ಮದು ಮುಗ್ದೇ ಹೋಗಿಬಿಡುತ್ತೆ. ಸೊ ಪ್ಲೀಸ್ ಇಂತಹ ಪ್ರೊಪಗಂಡ ವೀರರನ್ನು, ಸೆಲೆಕ್ಟಿವ್ ಜರ್ನಲಿಸ್ಟ್ಗಳನ್ನು, ಹರಾಮ್ ಕೋರ್ ಮಕ್ಕಳನ್ನು ಬೆಳೆಸೋದನ್ನು ಮೊದಲು ನಿಲ್ಲಿಸಿ. ಸೊ ದೇಶದಲ್ಲಿ ರಿಯಲ್ ಹೀರೋಗಳು ಪೊಲೀಸರಿದ್ದಾರೆ, ನಿಯತ್ತಾಗಿ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿ. ಸೊ ನಿಯತ್ತಾಗಿರೋ ಜಡ್ಜ್ಗಳಿದ್ದಾರೆ, ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ರಾಜಕಾರಣಿಗಳನ್ನು ಆಯ್ಕೆ ಮಾಡಿ ಕೊಡಿ, ಆವಾಗೇನಾದರೂ ನ್ಯಾಯ ಸಿಗ್ಬೋದು, ಬದಲಾವಣೆ ಆಗ್ಬೋದು. ಅದನ್ನು ಬಿಟ್ಬಿಟ್ಟು ಇಂಥ ಸೆಲೆಕ್ಟಿವ್ ಜರ್ನಲಿಸ್ಟ್ಗಳನ್ನ ಹೀರೋ ಮಾಡೋದು, ಪ್ರೊಪಗಂಡ ಯೂಟ್ಯೂಬರ್ಗಳನ್ನ ಹೀರೋ ಮಾಡೋದು, ಇದರಿಂದ ಏನೂ ಆಗಲ್ಲ. ಇದರಿಂದ ಸೌಜನ್ಯ ಅಂಥವ್ರಿಗೆ ನ್ಯಾಯ ಸಿಗಲ್ಲ. ಈ ಯೂಟ್ಯೂಬರ್ಗಳಿಗೆ, ಸೆಲೆಕ್ಟಿವ್ ಜರ್ನಲಿಸಮ್ಗಳಿಗೆ ಯಾವುದೋ ಟಾಪಿಕಿನ ಮೇಲೆ ಮಾಡಿದರೆ ವ್ಯೂಸ್ ಬರುತ್ತೋ, ದುಡ್ಡು ಬರುತ್ತೋ, ಸಬ್ಸ್ಕ್ರೈಬರ್ ಬರ್ತಾರೋ, ಸ್ಪಾನ್ಸರ್ಶಿಪ್ಗಳು ಸಿಗ್ತಾವೋ, ಅದ್ರ ಮೇಲೆ ಮಾತ್ರ ಮಾಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಟಾಪಿಕ್ನ ಮೇಲೆ ಮಾತಾಡಲ್ಲ. ಸೊ ಬರೀ ಕರ್ನಾಟಕದಲ್ಲಿ ಸೌಜನ್ಯ ಒಬ್ಬಳ ಮೇಲೇ ರೇಪ್ ಆ್ಯಂಡ್ ಮರ್ಡರ್ ಆಗಿದೆನಾ? ಸೊ ಕರ್ನಾಟಕದಲ್ಲಿ ನಿಮ್ಗೆ ಎಷ್ಟು ಎಕ್ಸಾಂಪಲ್ ಬೇಕು? 100 ಹುಡುಗಿಯರ ರೇಪ್ ಆ್ಯಂಡ್ ಮರ್ಡರ್ ಆಗಿವೆ. ಯಾವನಾದರೂ ಮಾತಾಡ್ತಾ ಇದ್ದಾನೆ? ಇದು ಒಂದೇ ಯಾಕೆ ಕೇಸ್ ಬೇಕು? ಸೊ ಒಂದೇ ಕೇಸ್ ಯಾಕೆ ಬರ್ತಾ ಇದೆಯಪ್ಪ ಅಂತಂದರೆ ಅಲ್ಲಿ ಒಂದು ಮಂದಿರ ಇದೆ. ಸೊ ಅದಕ್ಕಾಗಿ ಇರೋರನ್ನು ತೆಗಿಸಿ ನಮ್ಮ ಮಂದಿರದ ಚುಕ್ಕಾಣಿ ನನ್ನ ಕೈಗೆ ಬರಬೇಕು, ಮಂದಿರದ ಆಡಳಿತ ನನ್ನ ಕೈಗೆ ಬರಬೇಕು. ಸೊ ಆ ಮಂದಿರ ಯಾರ್ದಿದೆ ಅನ್ನೋದೇ ಡೌಟ್ ಇದೆ ಗುರು. ಸರಿನಾ? ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದು ಜೈನ ಮಂದಿರ ಇದೆ ಅಂತಂದರೆ, ಜೈನ ಮಂದಿರ ಇದೆ ಅಂತಂದರೆ ಅವ್ರದ್ದು ಬೇರೆ ಧರ್ಮ ಇದೆ, ಅವ್ರ ಮಂದಿರ ಅವ್ರು ಇಟ್ಕೊತಾರೆ. ನೀವ್ಯಾಕೆ ಹೋಗ್ತೀರಾ? ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಸಪೋಸ್ ಅದು ಹಿಂದೂ ಮಂದಿರ ಇದೆ ಅಂತಂದರೆ ಹಿಂದೂ ಸಂಘಟನೆಗಳವರ ಕತ್ತೆ ಕಾಯ್ತಾ ಇದ್ದೀರಾ ನೀವು? ಹೆಂಗಾದರೆ ಎಲ್ಲಾಗತ್ತೆ ನಿಮ್ದು ಹಿಂದೂ ರಾಷ್ಟ್ರ? ಹಿಂದೂ ಮಂದಿರ ಇದೆ ಅಂತಂದರೆ ಅದು ಹಿಂದೂಗಳ ಕೈಗಿಡಬೇಕು. ಹಿಂದೂಗಳ ಎಲ್ಲ ಮಂದಿರಗಳು ಗೋರ್ಮೆಂಟಿನ ಕಡೆಗಿದೆ ಅಂತಂದರೆ ಆ ಮಂದಿರ ಕೂಡ ಗೋರ್ಮೆಂಟಿಗೆ ಇರಬೇಕು. ಇನ್ನು ಕೆಲವೊಂದಿಷ್ಟು ಜನ ಬರ್ತಾರೆ ಅದು ಬುದ್ಧಿಸ್ಟ್ ಮಂದಿರ ಇದೆ ಅಂತಾರೆ, ಇನ್ನು ಕೆಲವೊಂದಿಷ್ಟು ಜನ ಬರ್ತಾರೆ ಅದು ದಲಿತರ ಮಂದಿರ ಅಂತಾರೆ. ಆ್ಯಕ್ಚುಲಿ ಯಾರ್ದಿದೆ ಮಂದಿರ ನನಗಂತೂ ಗೊತ್ತಿಲ್ಲ.
ಸೊ ಕ್ಲಾರಿಫಿಕೇಶನ್ ಬೇಕಲ್ಲ. ಸೊ ಯಾವನೋ ಒಬ್ಬ ಯೂಟ್ಯೂಬರ್ ಏನೋ ಹೇಳ್ತಾನೆ ಅಂತೇಳಿ ಏನೇನೋ ಯಾರ್ಯಾರೋ ಮಾಡ್ತಾರೆ ಅಂತೇಳಿ ಹಿಂಗೆ ಡಿಸಿಷನ್ ತೊಗೊಳಕ್ಕೆ ಬರಲ್ಲ. ಸೊ ಇಲ್ಲಿ ಏನಾಗಬೇಕಾಗಿದೆ, ಇನ್ವೆಸ್ಟಿಗೇಷನ್ನೇ ಆಗಿಲ್ಲ, ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ ಅಂತಂದಾಗ ಬರೀ ಊಹಾಪೋಹಗಳಿವೆ, ಸರಿನಾ? ಈಗ ಯಾರ ಮೇಲೆ ನೀವು ಮಾಡಿದಾರ ಅಂತೇಳಿ ಆರೋಪ ಮಾಡ್ತಾ ಇದ್ದೀರಾ, ಅವ್ರಿಗಿಲ್ಲ ಅಂತಂದರೆ ಅವ್ರು ಅಮಾಯಕರಿದ್ರೆ, ಸೊ ಆ ಮಂದಿರವನ್ನು ಕಿತ್ತುಕೊಳ್ಳುವುದಕ್ಕಾಗಿ ಅವರ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ತಾ ಇದ್ರೆ, ಇಲ್ಲ ಅವರೇ ನಿಜವಾದ ಆರೋಪಿಗಳಾಗಿದ್ದು ಬೇರೆ ಯಾರನ್ನ ರಕ್ಷಣೆ ಮಾಡ್ತಾ ಇದ್ರಿ, ಇಲ್ಲಿ ನಿಮಗೇನೂ ಗೊತ್ತಿಲ್ಲ, ಜನ ನೀವು ಇನ್ನೋಸೆಂಟ್ ಇದ್ದೀರಾ. ಈ ಸೆಲೆಕ್ಟಿವ್ ಜರ್ನಲಿಸ್ಟ್ಗಳು ಮತ್ತು ಪ್ರೊಪಗಂಡ ವೀರರು ಬಂದ್ಬಿಟ್ಟು ನಿಮ್ಮ ದಾರಿ ತಪ್ಪಿಸ್ತಾ ಇದ್ದಾರೆ. ಮತ್ತು ಈ ಹೋರಾಟಗಾರರಲ್ಲೂ ಕೂಡ 2 ಟೀಮ್ ಇವೆ, ಟೀಮ್ ಬಿ ಮತ್ತು ಟೀಮ್ ಎ ಇದೆ. ಈ ಯಾರು ಹೋರಾಟ ಮಾಡ್ತಾ ಇದ್ದಾರಲ್ಲ ಇಂಥ ಕೇಸ್ಗಳಲ್ಲಿ, ಇವರಲ್ಲೂ ಕೂಡ ಒಡಕುಗಳಿವೆ. ನಾನು ಇಲೆಕ್ಷನ್ಗಿಂತ ಮುಂಚೆ 3 ತಿಂಗಳು ಸರ್ ನಾನು ನೋಟಾ ಅಭಿಯಾನ ಮಾಡ್ತಾ ಇದ್ದೀನಿ, ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ. ಎಲ್ಲ ಪಾರ್ಟಿಗಳು ಕೂಡ ನನ್ನ ಟಾರ್ಗೆಟ್ ಲಿಸ್ಟಲ್ಲಿವೆ, ಯಾರೂ ನಮ್ಮ ಕೆಲಸ ಮಾಡ್ತಾ ಇಲ್ಲ, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಹಂಗಾಗಿ ನಾವು ನೋಟಾ ಹಾಕ್ತಾ ಇದ್ದೀವಿ. ಸೊ ನಾವು ಕೇಳಿದ್ವಿ, ಇಬ್ಬರು ಸೇರಿ ಕ್ಯಾಂಪೇನ್ ಮಾಡಿಬಿಟ್ರೆ ಇದು ದೊಡ್ಡ ಲೆವೆಲ್ಗೆ ಹೋಗುತ್ತೆ ಅಂತೇಳಿ. ಸೊ ಅವಾಗ ಅವ್ರದ್ದು ರೆಸ್ಪಾನ್ಸ್ ಏನಿತ್ತಪ್ಪ ಅಂತಂದರೆ, ಇಲ್ಲ ನೀನು ಕಾಂಗ್ರೆಸ್ಸಿಗೆ ಬಿದ್ದಿದೆಯಾ, ಇಲ್ಲ ನೀನು BJPಗೆ ಬಿದ್ದಿದೆಯಾ, ಬೇಯೋನೆ ತಾನೆ, ಎಲ್ರಿಗೂ ಬೇಯಬೇಕಲ್ಲ. ಸೊ ನೋಟಾ ಹಾಕ್ತಾ ಇದ್ದೀನಿ ಅಂತಂದರೆ ಯಾರಿಂದಲೂ ಕೆಲಸ ಆಗಿಲ್ಲ ಅಂತಲೇ ನೋಟಾ ಹಾಕ್ತಾ ಇದ್ದೀನಲ್ಲ. ಇಲ್ಲ ನನಗೆ ಯಾರಾದರೂ ಫಂಡ್ ಕೊಡಿಸಿದ್ರೆ, ಲೋನ್ ಕೊಡಿಸಿದ್ರೆ, ದುಡ್ಡು ಕೊಟ್ಟಿದ್ರೆ ನಾನು ಯಾಕೆ ನೋಟಾ ಕ್ಯಾಂಪೇನ್ ಮಾಡ್ತಾ ಇದ್ದೆ, ಯಾರಿಗಾದರೂ ಒಬ್ರಿಗೆ ಹಾಕ್ತಾ ಇದ್ದಲ್ಲ, ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ. ಬಟ್ ಇವ್ರೇನು ನೋಡಿದ್ರಲ್ಲಿ ಇಲ್ಲೇನು ತೋರಿಸ್ಕೊಡ್ತಪ್ಪ ಅಂದರೆ, ಹೋರಾಟಗಾರರಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ದುಡ್ಡು ಬೇಕಾಗಿದೆ, ಹೋರಾಟಗಾರರಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಟಿಕೆಟ್ ಬೇಕಾಗಿದೆ, ಹೋರಾಟಗಾರರ ಮೇಲೆ ಕೆಲವೊಂದಿಷ್ಟು ಭಯಂಕರ ಕೇಸ್ಗಳಿವೆ, ಅವೆಲ್ಲ ಕೇಸ್ಗಳು ಮನ್ನಾ ಆಗಬೇಕು, ಮತ್ತು ಮಂದಿರ ನಮ್ಮ ಕೈಗೆ ಸಿಗಬೇಕು, ಹಿಂಗೆಲ್ಲನೂ ಇದೆ ಅದರಲ್ಲಿ. ರಿಯಲ್ ಆಗಿ ಮಾಡೋರು ಅದರಲ್ಲಿ ಹೋರಾಟಗಾರರು ಇಬ್ಬರೇ ಇದ್ದಾರೆ. ಸೊ ಆ ಇಬ್ಬರನ್ನ ಬಿಟ್ಟು ಮಿಕ್ಕವ್ರು ಎಷ್ಟು ಜನ ಬಂದಿದ್ದಾರೋ ಅವರೆಲ್ಲ ತಮ್ಮ ಸ್ವಾರ್ಥಕ್ಕೇನೆ ಬಂದಿದ್ದಾರೆ. ಇನ್ನು ಯೂಟ್ಯೂಬರ್ಗಳನ್ನ ಬಿಡಿ, ಸೆಲೆಕ್ಟಿವ್ ಜರ್ನಲಿಸ್ಟ್ಗಳನ್ನ ಬಿಡಿ, ಇವರು ಎಲ್ಲ ಮಾಡೋದು ಡ್ರಾಮಾನೇ. ಬರೀ ವ್ಯೂಸು, ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಮತ್ತು ದುಡ್ಡು. ಸುಟ್ ಕೇಸ್ ಬಂದರೆ ತಿಳ್ಕೊಳ್ಳಿ, ಇವ್ರು ಯಾರು ಬೇಕಾದ್ರ ಮೇಲೆ ವಿಡಿಯೋ ಮಾಡ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ ಎಕ್ಸ್ಪೋಸ್ ಮಾಡಿದಾಗ ನನಗೂ ಕೂಡ 6 ತಿಂಗಳು ಧಮಕಿಗಳ ಕಾಲ್ ಬರ್ತಾ ಇದ್ದು, ಮರ್ಡರ್ ಅಟೆಂಪ್ಟ್ಗಳಾಗಿವೆ, ಮತ್ತು ಪೊಲೀಸ್ ನೋಟಿಸ್ಗಳು ಕೂಡ ಬಂದಿವೆ. ಸೊ ಆವಾಗ ನಾವು ಲಾಯರ್ನ ಹಿಡ್ಕೊಳ್ಳೋಕೆ ಹೋದರೆ ದುಡ್ಡು ತೊಗೊಂಡೋದ್ರು ಕೂಡ 1 ಲಕ್ಷ 2 ಲಕ್ಷ ನಮ್ಮ ಹತ್ರ ಇರೋ ತೊಗೊಂಡೋದ್ರು ಕೂಡ ಒಬ್ಬ ಲಾಯರ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ನಮಗೆ. ಒಬ್ಬೊಬ್ಬ ಲಾಯರ್ ಅಪಾಯಿಂಟ್ಮೆಂಟ್ಗಾಗಿ ನಾವು 10-12 ದಿನ ಕಾದಿದ್ದೀವಿ, ನಾಯಿ ಎಲ್ದಂಗೆ ಅಲ್ದಿದ್ದೀವಿ. ಹೈಕೋರ್ಟ್ ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ಟೀಮ್ನವರೆಲ್ಲರೂ ಕೂಡ 1385 ಜನರ ಕೂಡ ಲಿಂಗಾಯತ ಕಮ್ಯುನಿಟಿನಿಂದ ಒಂದು ಸಪೋರ್ಟ್ ಬಂದಿಲ್ಲ, ಸರಿನಾ? ನಾವೆಲ್ಲನೂ ಸ್ವಂತ ದಮ್ಮ ಮೇಲೆ ಹೋದ್ರೂ ಕೂಡ ನಮಗೊಬ್ಬ ಚೆನ್ನಾಗಿರೋ ಲಾಯರ್ ಸಿಗಲ್ಲ. 10-12 ದಿನ ನಾಯಿ ಅಲ್ದಂಗೆ ಅಲಿಬೇಕಾಗತ್ತೆ. ಬಟ್ ಈ ಪ್ರೊಪಗಂಡ ಯೂಟ್ಯೂಬರ್ಗಳಿಗೆ ಹೆಂಗೆ ಒಂದೇ ಗಂಟೆಯಲ್ಲಿ ಹೆಂಗೆ ಸಿಗತ್ತೆ, ಇವ್ರ ಮನೆ ಪೊಲೀಸರು ಬಂದ್ರಂತೆ, ನೋಟಿಸ್ ಕೊಟ್ರಂತೆ, ಅಷ್ಟರಲ್ಲಿ ಇವ್ರಿಗೆ ಲಾಯರ್ ಸಿಕ್ಬಿಟ್ರಂತೆ, ಹೈಕೋರ್ಟು ಸುಪ್ರೀಂ ಕೋರ್ಟಿನ ಲಾಯರು. ಸೊ ಹೈಕೋರ್ಟು ಸುಪ್ರೀಂ ಕೋರ್ಟಿನ ಲಾಯರ್ಗಳು ಇಷ್ಟೊಂದು ಚೀಪಾಗಿ ಆಗಿಬಿಟ್ಟಿದ್ದಾರೆ, ಇಷ್ಟೊಂದು ಅವ್ರದ್ದು ಪಗಾರ ಕಮ್ಮಿ ಇದೆನಾ? ಸೊ ನಾವು 2 ಲಕ್ಷ ತೊಗೊಂಡು ಹುಡ್ಕಾಡಕ್ಕೆ ಹೋದರೆ 10-12 ದಿವಸ ಯಾವನೂ ಅಪಾಯಿಂಟ್ಮೆಂಟ್ ಕೊಡಲ್ಲ. ಬಟ್ ಇವ್ರಿಗೆ ಪ್ರೊಪಗಂಡ ಯೂಟ್ಯೂಬರ್ಗಳಿಗೆ 1 ನಿಮಿಷದಲ್ಲಿ ಇವ್ರಿಗೆ ಲಾಯರ್ ಸಿಕ್ಬಿಡ್ತಾರೆ, ಇವ್ರಿಗೆ ಕೋರ್ಟಲ್ಲಿ ಹೋಗಿ ಅದು ಕೇಸ್ ಎನ್ಕ್ವೈರಿನೂ ಆಗತ್ತಂತೆ, ಹೊರಗಡೆ ಬಿಡ್ತಾರಂತಂದು. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಜನ ಆಗಿ ಈ ಪ್ರೊಪಗಂಡ ಯೂಟ್ಯೂಬರ್ಗಳ ಹಿಂದೆ ದೊಡ್ಡ ಷಡ್ಯಂತ್ರ, ಒಂದು ಪ್ರೊಪಗಂಡ ಟೀಮ್ ಇರುತ್ತೆ, ಕುತಂತ್ರ ಇರುತ್ತೆ. ಇದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆಗಿರ್ತಾರೆ, ಬೇರೆ ಬೇರೆ ಉದ್ದೇಶಗಳು ಇನ್ವಾಲ್ವ್ ಆಗಿರ್ತವೆ. ಅವ್ರು ಹಿಂಗೆ ಆಟ ಆಡ್ತಾ ಇರ್ತಾರೆ, ನಿಮ್ಮನ್ನೆಲ್ಲ ಇಟ್ಕೊಂಡು ನಿಮ್ಮ ಎಮೋಷನ್ಸ್ಗಳ ಜೊತೆಗೆ ಸೂತ್ರದ ಆಟ ಆಡಿದಂಗೆ ಬೊಂಬೆ ಆಟ ಆಡ್ತಾ ಇರ್ತಾರೆ. ಸೊ ನಾರ್ಮಲ್ ವ್ಯಕ್ತಿಗಳಿಗೆ ಸಿಗಲ್ಲಪ್ಪ ಅಂತಂದರೆ ಇವ್ರಿಗೆ ಒಂದೇ ದಿನದಲ್ಲಿ ದೊಡ್ಡ ದೊಡ್ಡ ಲಾಯರ್ಗಳು ಸಿಗ್ತಾರೆ, ಎಲ್ಲ ಇವ್ರಿಗೆ ಬೇಲು ಆಗುತ್ತೆ, ಇವ್ರ ಕೇಸ್ ವಜಾನೂ ಆಗುತ್ತೆ. ಹೆಂಗೆ ಪಾಸಿಬಲ್ ಇದೆ ಗುರು? ಸೊ ನಾನೇ ಯೂಟ್ಯೂಬಲ್ಲಿ ದಿನ ವಿಡಿಯೋ ಮಾಡ್ತೀನಿ, ನನಗೆ ನನ್ನ ಚಾನಲಲ್ಲಿ ಅರ್ನಿಂಗ್ 30 ಸಾವಿರ ಬರಲ್ಲ ತಿಂಗಳಿಗೆ, ಸರಿನಾ? 30 ಸಾವಿರ ಬರಲ್ಲ. ಸೊ ಇದರಲ್ಲಿ ನನ್ನ ಮನೆ ರೆಂಟ್ ಕೂಡ ಕಟ್ಟೋಕ್ಕಾಗಲ್ಲ, ರೇಷನ್ ಕೂಡ ಬರಲ್ಲ. ಸೊ ನಾನೇನೋ ಹೊರಗಡೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕತ್ತೆ ದೊಡ್ಡದಂಗೆ ದುಡಿತಾ ಇದ್ದೀನಿ ಅಂತಂದರೆ ಹೆಂಗೋ ಜೀವನ ಸಾಕ್ತಾ ಇದೆ. ಬಟ್ ಇವರು ಪ್ರೊಪಗಂಡ ಯೂಟ್ಯೂಬರ್ಗಳಿಗೆ ಕೋಟ್ಯಾಂತರ ಸುಟ್ಕೇಸ್ ಬಂದಿರುತ್ತೆ, ಅದಕ್ಕೆ ಇವ್ರು ವಿಡಿಯೋ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಈ ಪ್ರೊಪಗಂಡ ಯೂಟ್ಯೂಬರ್ಗಳನ್ನ ಹೀರೋ ಮಾಡ್ತಾ ಇದ್ದೀರಲ್ಲ, ಜನ ನೀವು ಮೂರ್ಖ ನನ್ನ ಮಕ್ಕಳಿದ್ದೀರಾ, ನಿಮ್ಮ ಸಮಾಧಿಯನ್ನು ನೀವೇ ತೊಡ್ಕೊತಾ ಇದ್ದೀರಾ. ಈ ಪ್ರೊಪಗಂಡ ಯೂಟ್ಯೂಬರ್ಗಳಿದಾರಲ್ಲ, ನೀವೇ ಸತ್ತಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಮನೆ ಮಗಳ ಮೇಲೇನೆ ರೇಪ್ ಆಗಿದೆ ಅಂತ ಅನ್ಕೊಳ್ಳಿ, ಆವಾಗ ವಿಡಿಯೋ ಮಾಡಲ್ಲ ಅವರು. ಸೊ ಆವಾಗ ನಿಮ್ಮ ಕಡೆಯಿಂದಲೂ ಕೂಡ ದುಡ್ಡು ಕೇಳ್ತಾರೆ. ಹೆಂಗೆ ನಾನು ಭಾರತದ ಎಲ್ಲ ಯೂಟ್ಯೂಬರ್ಗಳಿಗೆ ಇಮೇಲ್ ಹಾಕಿದಾಗ ಹೆಲ್ಪ್ ಮಾಡ್ರು ಅಂತದಾಗ ಹೆಂಗೆ ದುಡ್ಡು ಕೇಳಿದಿರಲ್ಲ, ಸೊ ಇದು ಕೂಡ ಅದೇ ರೀತಿ ಇದೆ. ನಿಮ್ಮ ಮನೆಯವ್ರಿಗೆ ಸತ್ತಾಗೂ ಕೂಡ ಇವ್ರು ಯೂಟ್ಯೂಬರ್ಗಳು ಇವರೆಲ್ಲ ದುಡ್ಡು ತೊಗೊತಾರೆ, ಇವ್ರು ಯಾರೂ ಬಿಟ್ಟಿಯಾಗಿ ಮಾಡ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಂತಹ ನಕಲಿ ವ್ಯಕ್ತಿಗಳನ್ನು ಬೆಳೆಸಬೇಡಿ, ನಕಲಿ ಹೋರಾಟಗಾರನ ಬೆಳೆಸಕ್ಕೆ ಹೋಗ್ಬಿಡಿ. ಸೊ ನಿಮಗೆ ನಿಜವಾಗಿಯೂ ನ್ಯಾಯ ಬೇಕಪ್ಪ ಅಂತಂದರೆ ಕೋರ್ಟಲ್ಲಿ ಹೋರಾಡಿ, ಅಲ್ಲಿ ಸಾಕ್ಷ್ಯಾಧಾರಗಳನ್ನು ಇಕ್ಕಟ್ಟು ಮಾಡಿ, ಅಲ್ಲಿ ನಿಮಗೆ ಸಾಕ್ಷ್ಯಾಧಾರಗಳಿಲ್ಲ, ಸರಿಯಾಗಿ ಎನ್ಕ್ವೈರಿಗಳು ಆಗ್ತಾ ಇಲ್ಲ ಅಂತಂದರೆ CM PM ಮೇಲೆ ಪ್ರೆಷರ್ ಹಾಕಿ, CM PM ಕಾಲರ್ ಹಿಡಿದು ಕೇಳಿ, ವಿಧಾನಸಭೆ ಮುಂದೆ, ಹೈಕೋರ್ಟ್ನ ಮುಂದೆ, ಸಂಸತ್ತಿನ ಮುಂದೆ ಹೋಗಿ ಕೂತ್ಬಿಡಿ. ಒಂದು ಕೋಟ್ಯಾಂತರ ಜನ ಎಲ್ಲ ಹೋಗ್ಬಿಡಿ, ಸರಿನಾ? ಕೋಟ್ಯಾಂತರ ಜನ ಹೋಗ್ಬಿಡಿ. ಎಲ್ಲಿ ತನಕ ಅದು ಸರಿಯಾಗಿ ಎನ್ಕ್ವೈರಿ ಆಗಲ್ವೋ, ಅಪರಾಧಿಗಳು ಸಿಗಲ್ವೋ, ಅಲ್ಲಿ ತನಕ ಯಾರೂ ಮನೆಗೆ ಬರಬೇಡಿ. ಹೆಂಗೆ ನಮ್ಮ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ರಲ್ಲ, ಸಾಯ್ತಾ ಇದ್ರು, ಅವರು ಉಪವಾಸ ಸತ್ಯಾಗ್ರಹ ಮಾಡಿ ಸತ್ತೋಗ್ತಾ ಇದ್ರು.
ಸೊ ಅವರು ಮನೆಗೆ ಬರ್ತಾ ಇರಲಿಲ್ಲ, ಅವರು ಶವ ಮನೆಗೆ ಬರ್ತಾ ಇತ್ತು. ನೀವು ನಿಜವಾಗಿಯೂ ಹೋರಾಟ ಮಾಡ್ತಾ ಇದ್ರೆ, ನೀವು ನಿಜವಾಗಿಯೂ ಹೋರಾಟಗಾರರಾಗಿದ್ದರೆ ಹೋಗಿ ಹೈಕೋರ್ಟ್ನ ಮುಂದೆ ಕೋಟ್ಯಾಂತರ ಜನ ಹೋಗಿ ಕುತ್ಕೊಳ್ಳಿ. ನೀವು ಎಲ್ಲಿ ತನಕ ಕೇಸ್ ಬಗೆಹರಿಯಲ್ಲ ಅಲ್ಲಿ ತನಕ ಊಟ ನೀರು ಏನೂ ಮುಟ್ಟಂಗಿಲ್ಲ, ಅನ್ನ ಮುಟ್ಟಂಗಿಲ್ಲ, ನೀರು ಮುಟ್ಟಂಗಿಲ್ಲ, ಅಲ್ಲೇ ಕುತ್ಕೊಳ್ಳಿ. ನೋಡಿ ಹೆಂಗೆ ಸಿಗಲ್ಲ ನ್ಯಾಯ. ಈ ಹೋರಾಟ ಮಾಡೋದೇ ಒಂದು ಡೌ ಆಗಿಬಿಟ್ಟಿದೆ. ಸುಮ್ಮನೆ ಅದೊಂಥರ ಶೋಕಿಗೆ ಹೋರಾಟ ಮಾಡ್ದಂಗೆ ಮಾಡಿದರೆ ನ್ಯಾಯ ಸಿಗಲ್ಲ. ಹೋರಾಟ ಮಾಡೋಕ್ಕೂ ಒಂದು ಮೆಥಡ್ ಫಾಲೋ ಮಾಡಬೇಕಾಗತ್ತೆ. ಸೊ ಇದು ಕಾರಣ ನಂಬರ್ 3 ಆಯಿತು. ಇನ್ನು ರೀಸನ್ ನಂಬರ್ 4 ಏನಪ್ಪ ಅಂತಂದರೆ ಬೋಗಸ್ ಹಿಂದೂ ಯೂನಿಯನ್ಸ್. ಸೊ ಈ ನಕಲಿ ಹಿಂದೂ ಪರ ಸಂಘಟನೆಗಳೇನಿವೆ ಅಲ್ಲ, ಇವು ದೊಡ್ಡ ಒಂದು ನಮಗೆ ತಲೆನೋವಾಗಿಬಿಟ್ಟಿವೆ. ಸೊ ಹಿಂದೂಗಳು ಸತ್ತಾಗ, ಹಿಂದೂಗಳ ಹುಡುಗಿಯರ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿ 10-12 ವರ್ಷ ಕಳೆದಾಗಲೂ ಕೂಡ ಈ ಹಿಂದೂ ಸಂಘಟನೆಗಳು ಬರಲ್ಲ. ಸರಿನಾ? ಯಾವನೋ ಬಂದು ಹಿಂದೂ ಮಂದಿರವನ್ನು ಜೈನ್ ಮಂದಿರ ಇದೆ ಅಂತಾನೆ, ಪಾಪ ಅವ್ರಿಗೆ ಯಾಕೆ ಟಾರ್ಚರ್ ಕೊಡ್ತೀರಾ? ಅವ್ರದ್ದೊಂದು ಸುಸಂಸ್ಕೃತವಾದ ಶಾಂತಿಯುತವಾದ ಧರ್ಮ ಇದೆ, ಅವ್ರಿಗೆಲ್ಲರನ್ನೂ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಸರಿನಾ? ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿ. ಸರಿನಾ? ಅದು ಒಂದು ವೇಳೆ ಜೈನ ಮಂದಿರ ಆಗಿದೆಯಪ್ಪ ಅಂತಂದರೆ ಅದರ ಕಡೆ ತಲೆ ಹಾಕೋಕ್ಕೂ ಹೋಗ್ಬೇಡಿ. ಸಪೋಸ್ ಅದು ಹಿಂದೂ ಮಂದಿರ ಆಗಿದೆ ಅಂತಂದರೆ ಅದೆಲ್ಲ ಹಿಂದೂಗಳ ಹಕ್ಕು. ನೀವು ಹಿಂದೂ ರಾಷ್ಟ್ರ ಮಾಡ್ತಾ ಇದ್ದೀರಾ ಅಂತಂದರೆ ಏನು ಬದನೆಕಾಯಿ ಮಾಡ್ತೀರಾ? ಹಿಂದೂ ಹುಡುಗಿಯರ ಹಿಂದೂ ಹುಡುಗರ ರಕ್ಷಣೆ ಅಂತೂ ನಿಮ್ಮ ಕೈಯಲ್ಲಿ ನೀಗಲ್ಲ, ಮಾಡೋದೇ ಇಲ್ಲ ನೀವು. ಸೊ ನಾನು ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ ಎಕ್ಸ್ಪೋಸ್ ಮಾಡುವುದಕ್ಕಿಂತ ಮುಂಚೆ ಎಲ್ಲ ಹಿಂದೂ ಸಂಘಟನೆಗಳ ಮೆಂಬರ್ಶಿಪ್ ಇದ್ದೆ, ಎಷ್ಟೋ ಸಾವಿರ ರೂಪಾಯಿ ಡೊನೇಟ್ ಮಾಡಿರುವೆ, ಇವನ್ RSSಗೂ ಕೂಡ ಡೊನೇಟ್ ಮಾಡಿರುವೆ. ಸೊ ಹೀಗಿರುವಾಗ ನಾವು ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮಲ್ಲಿ ನಮಗೆ ಸಿಗ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಾ ಇದೆ ಲಿಂಗಾಯತ್ರಿಗೆ ಅಂದಾಗ, ಸೊ ನಮ್ಮ ಮೇಲೇ ಮರ್ಡರ್ ಅಟೆಂಪ್ಟ್ ಮಾಡ್ತೀರಾ ನೀವು. ಸೊ ನೀವು ಹೇಳಿಬಿಡಿ ಲಿಂಗಾಯತರ ಹಿಂದೂಗಳಲ್ಲ ಅಂತ ಹೇಳಿಬಿಡಿ, ನಾವು ಸ್ವಾಮೀಜಿಗಳು ಹೊಸ ಲಿಂಗಾಯತರ ಧರ್ಮ ಮಾಡ್ತಾ ಇದ್ದಾರೆ, ಅದಕ್ಕಾದ್ರೂ ಹೋಗಿ ಸೇರ್ಕೊಂತೀವಿ, ಸ್ವಾಮಿಗಳು ಎಷ್ಟು ಕೊಡ್ತಾರೆ. ಅಟ್ಲೀಸ್ಟ್ ನಮ್ಮನ್ನ ಮನುಷ್ಯರನ್ನಾಗಿದ್ರು ನೋಡಿ. ಹಿಂದೂ ಸಂಘಟನೆಗಳು ನೀವೇನು ಮಾಡ್ತಾ ಇದ್ರಲ್ಲ, ಹಿಂದೂಗಳ ಜೊತೆಗೆ ದೊಡ್ಡ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಾ ಈ ಬೋಗಸ್ ಪಾರ್ಟಿ ಜೊತೆಗೆ ಸೇರ್ಕೊಂಡ್ಬಿಟ್ಟು. ಇದಂತೂ ಒಳ್ಳೆಯದಿಲ್ಲ. ಸೊ ಹಿಂಗಾದರೆ ಯಾರು ಕೂಡ ಸಪೋರ್ಟ್ ಮಾಡಲ್ಲ. ಸಪೋಸ್ ಅದು ನಿಜವಾಗಿಯೂ ಹಿಂದೂ ಮಂದಿರ ಆಗಿದೆಯಪ್ಪ ಅಂತಂದರೆ, ಹೆಂಗೆ ನೀವು ಕುಂಭಮೇಳಕ್ಕೆ ಕೋಟ್ಯಾಂತರ ಜನರನ್ನು ದುಡ್ಡು ಕೊಟ್ಟುಬಿಟ್ಟು ಸೇರಿಸಿದ್ರಲ್ಲ, ಬನ್ನಿ ಬಸ್ಸಲ್ಲಿ ತುಂಬಿ ಫ್ರೀಯಲ್ಲೆಲ್ಲ ಸಹಾಯಕ್ಕೆ ಕಳಿಸ್ತಾ ಇದ್ರಲ್ಲ, ಸೊ ಅದೇ ಥರ ಅದೇ ಮಂದಿರಕ್ಕೆ ನಿಮ್ಮ ಆಲ್ ಓವರ್ ಇಂಡಿಯಾದಿಂದ ಎಷ್ಟು ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿದ್ದಾರಲ್ಲ ಎಲ್ಲರನ್ನೂ ಕೂಡ ಸೌಜನ್ಯಳ ಮನೆಗೆ ಕರ್ಕೊಂಬನ್ನಿ, ಆ ಊರಿಗೆ ಕರ್ಕೊಂಬನ್ನಿ, ಆ ದೇವಸ್ಥಾನಕ್ಕೆ ಕರ್ಕೊಂಬನ್ನಿ. ಅದು ಹಿಂದೂ ದೇವಸ್ಥಾನ ಆಗಿದೆಯಪ್ಪ ಅಂತಂದರೆ ನೀವು ಹಿಂದೂ ಸಂಘಟನೆಗಳು ನಿಜವಾಗಿಯೂ ಹಿಂದೂಗಳಿಗಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನಾದರೂ ಸ್ವಲ್ಪ ಸ್ವಾಭಿಮಾನ ಇದೆ ಅಂತಂದರೆ ಭಾರತ ದೇಶದಲ್ಲಿ ಎಷ್ಟು ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿದ್ದೀರೋ ಎಲ್ಲರೂ ಆ ಊರಿಗೆ ಬನ್ನಿ, ಸೌಜನ್ಯಳ ಮನೆಗೆ ಬನ್ನಿ, ಆ ಮಂದಿರಕ್ಕೆ ಬನ್ನಿ. ಸೊ ಕೋಟ್ಯಾಂತರ ಜನ ನೀವು ಬನ್ನಿ, ಅಲ್ಲಿ ನಿಮ್ಮದು ಮಂದಿರ ಇದೆ ಅಂತಂದರೆ ತಗೊಳ್ಳಿ. ಸೊ ನಿಮ್ಮದು ಮಂದಿರ ಇಲ್ಲಪ್ಪ ಅಂತಂದರೆ ಜೈನ ಜನರಿಗೆ ಟಾರ್ಚರ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾರೋ ಒಂದಿಬ್ಬರು ತಪ್ಪು ಮಾಡಿದ್ದಾರೆ ಅಂತೇಳಿ ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಇಂಡಿವಿಜುವಲಿ ಏನೋ ವೈಯಕ್ತಿಕ ದ್ವೇಷಗಳಿದೆ ಅಂತಂದರೆ ಅವ್ರ ಜೊತೆ ಹೋರಾಡಿ. ಕೋಮುಗಲಹ, ಜಾತೀಯತೆ, ಧರ್ಮ ವಿವಾದ ಇವುಗಳನ್ನೆಲ್ಲ ಹಬ್ಸೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮದು ಹಕ್ಕಿದೆ ತಗೊಳ್ಳಿ. ಮತ್ತೊಂದು ನಿಮಗೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಜೈನರಿಗೆ ಏನಾದರೂ ಅನ್ಯಾಯ ಆದರೆ ಅವರು ಶ್ರೀಮಂತ ಇದೆ, ಈ ಮೋದಿ ಬಂದಾಗಿನಿಂದ ಎಲ್ಲ ಭಾರತ ದೇಶದ ಸಂಪತ್ತೆಲ್ಲ ಬಿಸ್ನೆಸ್ ಮ್ಯಾನ್ ಕಡೆಗೇನೆ ಹೋಗ್ಬಿಟ್ಟಿದೆ, ಎಲ್ಲ ಗುಜರಾತಿ ಜೈನ್ಗಳ ಕೈಗೇನೆ ಹೋಗ್ಬಿಟ್ಟಿದೆ. ಸೊ ಮಿಕ್ಕಿದವ್ರ ಕಡೆಗೆ ಏನೂ ಉಳಿದಿಲ್ಲ, ಬರೀ ಸ್ಟಾರ್ಟಪ್ ಇಂಡಿಯಾ ಸ್ಕೀಮಲ್ಲಿ ಅಷ್ಟೇ ಅಲ್ಲ, ಎಲ್ಲನೂ ಹೋಗ್ಬಿಟ್ಟಿದೆ. ಸೊ ಅವ್ರಿಗೇನಾದರೂ ಆದರೆ ಅವ್ರ ಹತ್ರ ದುಡ್ಡಿದೆ, ಅವ್ರ ಹತ್ರ ಒಗ್ಗಟ್ಟಿನ ಧರ್ಮ ಇದೆ, ಅವರೆಲ್ಲ ಹೋರಾಡ್ತಾರೆ, ಅವ್ರಿಗೆ ನ್ಯಾಯ ಸಿಗುತ್ತೆ. ಮುಸ್ಲಿಮರಿಗೆ ಏನಾದರೂ ಆದರೆ 40-50 ಮುಸ್ಲಿಂ ದೇಶಗಳಿವೆ, ಅವರ ಧರ್ಮದಲ್ಲೂ ಕೂಡ ಒಗ್ಗಟ್ಟಿದೆ, ಅವರು ಕೂಡ ಹೋರಾಡ್ತಾರೆ, ಅವ್ರಿಗೂ ನ್ಯಾಯ ಸಿಗುತ್ತೆ. ಕ್ರಿಶ್ಚಿಯನ್ರಿಗೂ ಕೂಡ ದೊಡ್ಡ ದೊಡ್ಡ ದೇಶಗಳಿವೆ, ಅವ್ರಿಗೂ ನ್ಯಾಯ ಸಿಗುತ್ತೆ. ಬೌದ್ಧರಿಗೂ ಕೂಡ ದೊಡ್ಡ ದೊಡ್ಡ ದೇಶಗಳಿವೆ, ಸಿಗುತ್ತೆ. ಪಾರ್ಸಿಗಳಿಗೂ ಕೂಡ ಸಿಗುತ್ತೆ, ಎಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ. ಬಟ್ ಈ ಜಗತ್ತಿನಲ್ಲಿ ಹಿಂದೂ ರಾಷ್ಟ್ರ ಅಂತೇಳಿ ಯಾವುದೂ ಇಲ್ಲ. ಸೊ ನೀವು ಹಿಂದೂಗಳು ಅಂತ ಹೇಳ್ಕೊಂಡ್ಬಿಟ್ಟು ನೀವೇ ನಮ್ಮನ್ನು ತುಳಿತಾ ಇದ್ದೀರಾ, ನೀವೇ ನಮಗೆ ದ್ರೋಹ ಮಾಡ್ತಾ ಇದ್ದೀರಾ, ನೀವೇ ನಮ್ಮನ್ನು ಕೊಲ್ಲಕ್ಕೆ ಟ್ರೈ ಮಾಡ್ತೀರಾ. ಸೊ ಹಿಂಗಿರುವಾಗ ನಾವು ಹೆಂಗೆ ಹೆಲ್ಪ್ ಮಾಡೋಕ್ಕಾಗತ್ತೆ ನಿಮಗೆ? ಸೊ ನಿಜವಾಗ್ಲೂ ನೀವು ಸ್ಟ್ಯಾಂಡ್ ತೊಗೊಳ್ಳೋರಿದ್ರೆ ಹೇಳಿ, ನಿಮಗೆ ಏನು ಧ್ವನಿ ಎತ್ತಬೇಕು, ನಾವು ಹೆಲ್ಪ್ ಮಾಡ್ತೀವಿ. ಸರಿನಾ? ನಮಗೆ ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮಲ್ಲಿ ಆಗಿರೋ ಅನ್ಯಾಯಕ್ಕೆ ನೀವು ನಷ್ಟವನ್ನು ತುಂಬಿಸ್ಕೊಡ್ತೀನಿ ಅಂತ ಎಲ್ಲ ಹಿಂದೂ ಸಂಘಟನೆಗಳು, ನಾವು ಮತ್ತೆ ಹಿಂದೂ ಸಂಘಟನೆಗಳಿಗೆ ಜಾಯ್ನ್ ಆಗ್ತೀವಿ. ಸೊ ನಿಮಗೆ ಎಲ್ಲಿ ಹೋರಾಡಿ ಅಂತಿರಲ್ಲ ಅಲ್ಲಿ ಹೋರಾಡಕ್ಕೆ ರೆಡಿ ಇದ್ದೀವಿ, ಸಹಾಯಕ್ಕೂ ಕೂಡ ರೆಡಿ ಇದ್ದೀವಿ. ಮಾಡ್ತೀರಾ? ದಮ್ಮಿದೇನಾ ಹಿಂದೂ ರಾಷ್ಟ್ರ ಮಾಡೋದು? ಸೊ ನಿಯತ್ತಾಗಿ ಮಾಡೋದಮ್ಮಿದ್ರೆ ಮಾಡಿ, ಅದನ್ನು ಬಿಟ್ಟು ಸುಮ್ಮನೆ ಡೌಗಳನ್ನ ಮಾಡೋದಿದ್ರೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಬೇಜಾರಾಗತ್ತೆ ಅಂತ ಗೊತ್ತಿದೆ, ಬಟ್ ಏನು ಮಾಡೋದು? ಸೊ ನಾವು ಹಣೆ ಬರ ನಮ್ಮದು ಹಿಂದೂಗಳದ್ದು ಅಷ್ಟೇ ಅನ್ಬೇಕು, ಇದಕ್ಕೆ ಮತ್ತೇನಿಲ್ಲ. ಇನ್ನು ಲಾಸ್ಟ್ ರೀಸನ್ ಏನಪ್ಪ ಅಂತಂದರೆ, ನೋ ಯುನಿಟಿ ಇನ್ ಪೀಪಲ್. ಈ ಜನರಲ್ಲಿ ಒಗ್ಗಟ್ಟಿಲ್ಲ. ಈ ಬ್ರಿಟಿಷರಿದ್ರಲ್ಲ ಕೆಂಪು ಕೋತಿಗಳು, ಅವ್ರು ದೇಶ ಬಿಟ್ಟು ಹೋಗೋ ಈಗ ಏನು ಮಾಡಿದ್ರಪ್ಪ ಅಂತಂದರೆ, ಈ ಕಪ್ಪು ಕೋತಿಗಳ ಕೈಗೆ ಅಧಿಕಾರವನ್ನು ಕೊಟ್ಟೋಗ್ಬಿಟ್ರು. ರೈಟ್? ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಪ್ಪು ಕೋತಿಗಳ ಕೈಗೆ ಅಂದರೆ ಈ ಭಾರತದ ಎಲ್ಲ ಪೊಲಿಟಿಷಿಯನ್ಸ್ಗಳ ಕೈಗೆ ಯಾರ್ದ್ಯಾರ್ದು ಖಾನ್ದಾನಿ ಆಸ್ತಿ ಇತ್ತು, ಯಾರ್ಯಾರು ದೇಶದ್ರೋಹಿಗಳು ಹಲ್ಕ ನನ್ನ ಮಕ್ಕಳಿದ್ರಲ್ಲ ಅವ್ರ ಕೈಗೆ ಕೊಟ್ಟು ಹೋಗ್ಬಿಟ್ರು. ನಿಜವಾಗಿರುವ ಸ್ವತಂತ್ರ ಹೋರಾಟಗಾರಗಳೆಲ್ಲ ಆಲ್ಮೋಸ್ಟ್ ಸತ್ತೋಗ್ಬಿಟ್ರು, ಮಿಕ್ಕವರೆಲ್ಲ ಡಮ್ಮಿಗಳೇ ಉಳಿದ್ಬಿಟ್ರು, ಅವ್ರ ಕೈಗೆ ಅಧಿಕಾರ ಹೋಯ್ತು. ಸೊ ಸಿಸ್ಟಮ್ ಅದೇ ಇದೆ, ಏನು ಚೇಂಜಸ್ ಇಲ್ಲ, ಶೋಷಣೆ ಆಗ್ತಾ ಇದೆ ಜನರದ್ದು. ಸೊ ಬ್ರಿಟಿಷರು ಹೆಂಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಆಟ ಆಡ್ತಾ ಇದ್ರು, ಹಂಗೆ ಇವತ್ತಿನ ರಾಜಕಾರಣಿಗಳು ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಆಟ ಆಡ್ತಾ ಇದ್ದಾರೆ.
ಜನರನ್ನ ಜಾತಿ, ಧರ್ಮ, ಮತ, ಪಂಗಡ, ಭಾಷೆ, ರಾಜ್ಯ ಅಂತೇಳಿ ಡಿವೈಡ್ ಮಾಡಿಟ್ಟಿದ್ದಾರೆ. ಸರಿನಾ? ಇದಕ್ಕೆ ಉದಾಹರಣೆ ಕೊಡ್ಬೇಕಂತಂದ್ರೆ ಬೆಳಗಾವಿಯನ್ನ ತೆಗೆದುಕೊಳ್ಳಿ. ಸೊ ಇಲ್ಲಿ ನಾವು ಬಾರ್ಡರಲ್ಲಿರುವ ಜನ ಕರ್ನಾಟಕದ ಹೆಣ್ಮಕ್ಕಳನ್ನ ಮಹಾರಾಷ್ಟ್ರಕ್ಕೆ ಮದುವೆ ಮಾಡಿಕೊಡ್ತಾರೆ, ಮಹಾರಾಷ್ಟ್ರದ ಹೆಣ್ಮಕ್ಕಳನ್ನ ಕರ್ನಾಟಕಕ್ಕೆ ಮದುವೆ ಮಾಡಿಕೊಡ್ತಾರೆ. ಸೊ ನಮ್ಮಪ್ಪ ಕನ್ನಡಿಗ ಆಗಿದ್ದ, ನಮ್ಮಮ್ಮ ಮರಾಠಿಗಳಾಗಿದ್ಲು. ಸೊ ಬೇರೆ ಬೇರೆ ರಾಜ್ಯ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಬರೀ ನಂದೊಂದೇ ಹೇಳ್ತಾ ಇಲ್ಲ, ಅಲ್ಲಿ ಬಾರ್ಡರಲ್ಲಿ ಲಕ್ಷಾಂತರ ಮದುವೆಗಳಾಗಿವೆ. ಕರ್ನಾಟಕದ ಮಗಳುಗಳನ್ನ ಮಹಾರಾಷ್ಟ್ರಕ್ಕೆ ಕೊಡ್ತಾರೆ, ಮಹಾರಾಷ್ಟ್ರದ ಹುಡುಗಿಯರನ್ನ ಕರ್ನಾಟಕಕ್ಕೆ ಮದುವೆ ಮಾಡ್ಕೊತಾರೆ. ಸೊ ಯಾರಾದರೂ ಶತ್ರುಗಳ ಮನೆಗೆ ಮನೆ ಮಗಳನ್ನ ಕೊಡ್ತಾರ? ಕಾಮನ್ ಸೆನ್ಸ್ ಎಲ್ಲಿದೆ ನಿಮಗೆ? ಸೊ ನಾವು ಬೆಳಗಾವಿಯ ಜನ ಶಾಂತವಾಗಿಯೇ ಇದ್ದೀವಿ, ಲೋಕಲ್ ಜನ. ಸೊ ಹುಳ ಎಲ್ಲಿದೆಪ್ಪ ಅಂತಂದರೆ, ನೀವು ಬೆಂಗಳೂರಲ್ಲಿ ಮುಂಬೈಯಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಲ್ಲ, ಕ್ರಿಮಿ ಕೀಟಗಳು. ನೀವು ಹುಳ ಇದ್ದೀರಾ, ನೀವು ದೇಶದ್ರೋಹಿಗಳಿದ್ದೀರಾ, ನೀವು ನಾಡದ್ರೋಹಿಗಳಿದ್ದೀರಾ. ಎಲ್ಲೋ ಕುತ್ಕೊಂಡ್ಬಿಟ್ಟು ಏನೋ ಸ್ಟೇಟ್ಮೆಂಟ್ ಕೊಡೋದು, ಎಲ್ಲೋ ದಂಗೆ ಮಾಡೋದು. ಸೊ ಲೋಕಲ್ ಜನರ ಹತ್ರ ಏನೂ ಪ್ರಾಬ್ಲಮ್ ಇಲ್ಲ, ನಾವೆಲ್ಲ ಬಾಯಿ ಥರ ಒಂದಾಗಿನೇ ಇದ್ದೀವಿ. ಸೊ ಹುಳ ಎಲ್ಲಿದೆಪ್ಪ ಅಂತಂದರೆ, ನೀವು ಬೆಂಗಳೂರು ಮುಂಬೈಯಲ್ಲಿ ಕುತ್ಕೊಂಡು ಮತ್ತು ರಾಜಕಾರಣಿಗಳು ಸಂಘಟನೆಯವರು ಏನಿದ್ದೀರೋ ನಿಮ್ಮ ಮೈಯಲ್ಲೇ ಹುಳ ಇದೆ. ಸೊ ಈ ರೀತಿ ಜನರನ್ನ ಎಲ್ಲದರಲ್ಲೂ ಕೂಡ ಡಿವೈಡ್ ಆ್ಯಂಡ್ ರೂಲ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಯಾರಿಗೋ ಒಳ್ಳೇದು ಮಾಡೋಕೆ ಹೋಗಿದ್ರು ಕೂಡ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ನೋಡಲ್ಲ. ಆತ ನಮ್ಮ ಜಾತಿ ಕೇಳ್ತಾನೆ, ಧರ್ಮ ಯಾವುದಂತ ಕೇಳ್ತಾನೆ. ಗುರು ನಿನಗೆ ಒಳ್ಳೇದಾಗ್ತಾ ಇದೆಯಲ್ಲ, ನಿನ್ನ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೀವಲ್ಲ. ಸೊ ಎತ್ತಾ ಇದ್ದೀವಿ ಅಂತಂದರೆ ನಿನ್ನ ಲಾಭ ನೋಡ್ಕೋಲ್ಲ. ನನ್ನ ಜಾತಿ, ನನ್ನ ಧರ್ಮ, ನನ್ನ ಭಾಷೆ, ನನ್ನ ರಾಜ್ಯ ಯಾಕೆ ಬೇಕು ನಿನಗೆ? ಸರಿನಾ? ಕಾಮನ್ ಸೆನ್ಸ್ ಇದೆಯಲ್ಲ. ಸೊ ಜನರನ್ನ ಈ ರೀತಿ ಎಲ್ಲದರಲ್ಲೂ ಕೂಡ ಡಿವೈಡ್ ಮಾಡಿಟ್ಟಿದ್ದಾರೆ. ಸೊ ದೇಶದಲ್ಲಿ ಒಂದು ಬದಲಾವಣೆ ಆಗಬೇಕಂತಂದರೆ ಜನ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ, ರಾಜ್ಯಾತೀತವಾಗಿ ಒಗ್ಗಟ್ಟಾಗಬೇಕು. ನಾವೆಲ್ಲರೂ ಕೂಡ ಭಾರತೀಯರಂತೇಳಿ ಒಗ್ಗಟ್ಟಾಗಿ, ಹೆಂಗೆ ನಾವು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಅಂತಂದ್ವಿ ಅಲ್ಲ, ಅದೇ ರೀತಿ ನಾವು ಭ್ರಷ್ಟ, ದುಷ್ಟ, ರೆಪಿಷ್ಟ ರಾಜಕಾರಣಿಗಳೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನೋಷ್ಟರ ಮಟ್ಟಿಗೆ ಒಗ್ಗಟ್ಟಾದರೆ ಈ ಸಿಸ್ಟಮ್ ಬದಲಾಗುತ್ತೆ, ಸೌಜನ್ಯಾಳ್ ಅಂತವರಿಗೆ ನ್ಯಾಯ ಸಿಗುತ್ತೆ. ಬಟ್ ನಮ್ಮ ಜನ ಒಂದಾಗಲ್ಲ, ಅವರು ಡಿವೈಡ್ ಆಗಿದ್ದಾರೆ, ಒಡ್ಕೊಂಡ್ಬಿಟ್ಟಿದ್ದಾರೆ. ಜನ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಒಂದು ಧರ್ಮ ಇದೆ ಅಂತ ಅನ್ಕೊಳ್ಳಿ, ಆ ಧರ್ಮದಲ್ಲಿ ಸಾವಿರಾರು ಜಾತಿಗಳಿವೆ, ಅದರಲ್ಲಿ ಭಿನ್ನ ಅಭಿಪ್ರಾಯಗಳಿವೆ. ಸೊ ಹೀಗಿರುವಾಗ ಇಲ್ಲಿ ಯಾವುದೇ ರೆವಲ್ಯೂಷನರಿ ಬದಲಾವಣೆಗಳು ಸಾಧ್ಯವಿಲ್ಲ. ಹೀಗಾಗಿ ಸೌಜನ್ಯಳಿಗೆ ನ್ಯಾಯ ಸಿಗಲ್ಲ. ಸೊ ಈ 5 ಕಾರಣಗಳಿವೆ. ಸೊ ನಾನು ಯಾಕೆ ಇಷ್ಟೊಂದು ಓಪನ್ ಅಪ್ ಆಗಿ ರಿಸ್ಕ್ ತೆಗೆದುಕೊಂಡು ಹೇಳ್ತಾ ಇರುವೆ ಅಂತಂದರೆ, ಸೊ ನಾನಂತೂ 6 ತಿಂಗಳು ಇರೋದಿದ್ದೀನಿ ಈ ಭೂಮಿ ಮೇಲೆ. ಸೊ ಇದರಲ್ಲಿ 6 ತಿಂಗಳಲ್ಲಿ ನಾನು ನಿಮಗೆ ಹೇಳ್ಬೇಕಂತಂದರೆ 186 ಡೇ ಇತ್ತು, ಅದರಲ್ಲಿ 3 ದಿನ ಹೋಗಿವೆ, ಇನ್ಕ್ಲೂಡಿಂಗ್ ಇವತ್ತು ದಿನ ಅಂತಂದರೆ ನನ್ನ ಹತ್ರ 183 ಡೇಸ್ ಇವೆ. ಸೊ ಆಫ್ಟರ್ 183 ಡೇಸ್ ನಾನಂತೂ ಇರಲ್ಲ. ಸರಿನಾ? ನನಗಂತೂ ಭಯನೇ ಇಲ್ಲ. ನಾನು ಖುದ್ದಾಗಿನೇ ಹೋಗೋಣಿದ್ದೀನಿ ಅಂತಂದರೆ ಭೂಮಿ ಬಿಟ್ಟು, ಯಾವನೋ ಬಂದ ನನ್ನ ಹೊಡಿತಾನೆ, ಬಡಿತಾನೆ, ಬೈತಾನೆ, ಸಾಯಿಸ್ತಾನೆ, ಪೊಲೀಸ್ ನೋಟಿಸ್ ಕೊಡ್ತಾನೆ, ಕೇಸ್ ಹಾಕ್ತಾನೆ ಅಂತ ಭಯನೇ ಇಲ್ಲ. ಸೊ ನೀವು ಹಾಕೋರಿದ್ರು ಕೂಡ ಹಾಕ್ಬೋದು, ನನಗೇನು ಬೇಜಾರಿಲ್ಲ, ಏನು ಭಯ ಇಲ್ಲ. ಯಾಕಂತಂದ್ರೆ ನಾನು ಸಾಯೋನಿದ್ದೀನಿ ಅಂತಂದರೆ, ಸೊ ನಿಮಗೇನು, ನೀವು ನನ್ನ ಮೇಲೆ ಸತ್ತವನ ಮೇಲೆ ಪೊಲೀಸ್ ಕೇಸ್ ಹಾಕಿದರೆ ಏನು ಹೂಡಿದ್ರೆ ಏನು, ನೋ ಯೂಸ್ ಇದೆ. ನಿಮ್ಮದೇ ಟೈಮ್ ಎಷ್ಟಾಗೋದಿದೆ, ನಿಮ್ಮದೇ ದುಡ್ಡು ಎಷ್ಟಾಗೋದಿದೆ. ಸೊ ಆಫ್ಟರ್ 183 ಡೇಸ್ ಈ ದೇಶದಲ್ಲಿ ನೀವು ಇರೋರಿದ್ದೀರಾ, ನೀವು ಮದುವೆ ಮಾಡ್ಕೊಳ್ಳೋದಿದ್ದೀರಾ, ಮಕ್ಕಳಾಗೋದಿದೆ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಈ ದೇಶದಲ್ಲಿದ್ದಾರೆ. ನೀವು ಬದುಕೋರಿದ್ದೀರಾ ಇನ್ನೂ 40-50 ವರ್ಷ ಈ ದೇಶದಲ್ಲಿ. ಸೊ ನೀವು ಬದುಕೋರಿದ್ದೀರಾ ಅಂತಂದರೆ ನಿಮ್ಮ ಸೇಫ್ಟಿಗಾಗಿ, ನಿಮ್ಮ ಹೆಂಡತಿ ಮಕ್ಕಳ ಸೇಫ್ಟಿಗಾಗಿನಾದರೂ ನೀವು ನಿಮ್ಮ ದೇಶವನ್ನು ಸುಧಾರಿಸ್ಕೊಟ್ಕೊಳ್ಳಿ, ಸಿಸ್ಟಮನ್ನು ಚೇಂಜ್ ಮಾಡಿ, ಸೇಫ್ ಆಗಿರೋದನ್ನು ಕಲೀರಿ. ಬರೀ ಸೌಜನ್ಯಾಳ್ ಅಂತ ಒಂದು ಹುಡುಗಿಯ ಪ್ರಶ್ನೆ ಅಲ್ಲ ಇದು, ಪ್ರತಿ ಮನೆಯ ಮಗಳ ಪ್ರಶ್ನೆ ಆಗಿದೆ. ನಿಮ್ಮ ಹೆಂಡತಿ, ಮಕ್ಕಳು, ತಾಯಿ, ತಂಗಿ, ಅಕ್ಕ ಎಲ್ಲರ ಸೇಫ್ಟಿ ಪ್ರಶ್ನೆ ಆಗಿದೆ. ಬರೀ ಹೆಣ್ಮಕ್ಳ ಸೇಫ್ಟಿ ಅಲ್ಲ, ಗಂಡ್ಮಕ್ಳ ಮೇಲೂ ಕೂಡ ಅನ್ಯಾಯ ಆಗ್ತಾ ಇದೆ, ಗಂಡ್ಮಕ್ಳ ಸೇಫ್ಟಿ ವಿಚಾರನೇ ಇದೆ. ಸೊ ಇದೆಲ್ಲ ಬದಲಾಗಬೇಕಪ್ಪ ಅಂತಂದರೆ, ಮೂರ್ಖ ಜನಗಳೇ, ಸತ್ ಪ್ರಜೆಗಳೇ, ಅಂಧ ಭಕ್ತರೇ, ಗುಲಾಮರೇ, ನೀವೇ ದೇಶಕ್ಕೆ ದೊಡ್ಡ ಹೊರೆಯಾಗಿದ್ದೀರಾ. ನೀವೆಲ್ಲಿ ತನಕ ಬದಲಾಗಲ್ವೋ ಅಲ್ಲಿ ತನಕ ಇದು ಯಾವುದೂ ಬದಲಾಗಲ್ಲ. ಯಾವುದೇ ಹುಡುಗಿಗೂ ಯಾವುದೇ ಹುಡುಗನಿಗೂ ಕೂಡ ಎಷ್ಟೇ ಹೋರಾಟ ಮಾಡಿದ್ರೂ ನ್ಯಾಯ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ಭ್ರಷ್ಟ, ದುಷ್ಟ, ರೇಪಿಸ್ಟರು ಬಾಯಿ ಮಾತಿಗೆ ಬಗ್ಗಲ್ಲ. ಕ್ರಾಂತಿ ಮಾಡಬೇಕಾಗತ್ತೆ, ರಕ್ತ ಸುರಿಸಬೇಕಾಗತ್ತೆ, ಅವರನ್ನು ಹೊಡೆದೋಡಿಸ್ಬೇಕಾಗತ್ತೆ. ಯಾವುದಾದ್ರೂ ಹೆಣ್ಣಿಗೆ ಅನ್ಯಾಯ ಆದಾಗ, ಅವಳ ಮಾನಕ್ಕೆ ಪ್ರಾಣಕ್ಕೆ ಧಕ್ಕೆ ಆದಾಗ ಕ್ಯಾಂಡಲ್ ಇಟ್ಕೊಂಡು ಮೌನ ಪ್ರತಿಭಟನೆ ಮಾಡಿದೆ, ಹೋರಾಟ ಮಾಡಿದೆ. ಇದು ನಮ್ಮ ಭಾರತೀಯರ ಜಾಯಮಾನ ಅಲ್ಲ, ಹಿಂದೂಗಳ ಜಾಯಮಾನನೂ ಅಲ್ಲ. ಸೊ ನಾವು ಹೆಣ್ಣಿನ ಮಾನ ಪ್ರಾಣ ಸಂರಕ್ಷಣೆಗಾಗಿ ರಾಮಾಯಣ ಮಹಾಭಾರತಗಳನ್ನು ಮಾಡಿದ್ದೀವಿ. ಸ್ವಲ್ಪ ನೆನಪಿಟ್ಟುಕೊಳ್ಳಿ, ಒಂದು ಸ್ವಲ್ಪ ತೆಗೆದು ಓದಿ ಮಹಾಭಾರತವನ್ನು, ಕೃಷ್ಣನನ್ನು ಸ್ವಲ್ಪ ಓದಿ. ಸೊ ಕೊಳಲು ಓದುವ ಕೃಷ್ಣನಿಗೆ ಕೂಡ ಗೊತ್ತಿತ್ತಲ್ಲ, ಇವರು ಸಂಧಾನಕ್ಕೆ ಬಗ್ಗಲ್ಲ ಅಂತಂದ್ರೂ ಕೂಡ ಸಂಧಾನ ಮಾಡಿದ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಕಾನೂನಿನ ಹೋರಾಟಕ್ಕೆ ಇವ್ರು ಬಗ್ಗಲ್ಲ, ಇವ್ರು ಬಗ್ಗೋದು ಯುದ್ಧಕ್ಕೇನೆ. ಕುರುಕ್ಷೇತ್ರ ಆಗೋ ಅವಶ್ಯಕತೆ ಇದೆ. ಕ್ರಾಂತಿ ಆದ್ರೇ ನೀವು ಉಳಿತೀರಾ, ಈ ದೇಶ ಉಳಿಯುತ್ತೆ, ಇಲ್ಲಾಂದ್ರೆ ಉಳಿಯಲ್ಲ. ಶಾಂತಿಯಿಂದ ಕ್ರಾಂತಿ ಆಗಲ್ಲ. ಕ್ರಾಂತಿ ಆಗ್ಬೇಕಂತಂದ್ರೆ ಕ್ರಾಂತಿಯ ಹಾದಿಯಲ್ಲೇ ಹೋಗಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಕೊಳಲು ಊದುವ ಶ್ರೀಕೃಷ್ಣನಿಗೂ ಗೊತ್ತಿತ್ತಲ್ಲ, ಇವರು ಬಗ್ಗಲ್ಲ ಅಂತಲೇ ಶ್ರೀಕೃಷ್ಣ ಮಹಾಭಾರತ ಮಾಡಿದ, ಕುರುಕ್ಷೇತ್ರ ಯುದ್ಧವನ್ನು ಮಾಡಿದ.
ಸೊ ಈಗಲೂ ಕೂಡ ಅದೇ ರಿಯಾಲಿಟಿ ಇದೆ. ಸೊ ಈಗಲೂ ಕೂಡ ಮಾಡಲೇಬೇಕಾಗತ್ತೆ. ರಾಮನಿಗೂ ಕೂಡ ಗೊತ್ತಿತ್ತಲ್ಲ, ಆವಾಗಲೂ ಕೂಡ ರಾಜ ದರ್ಬಾರ್ಗಳಲ್ಲಿ ನ್ಯಾಯಾಧೀಶರು ನ್ಯಾಯ ವ್ಯವಸ್ಥೆ ಇತ್ತಲ್ಲ, ರಾಮನಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೋಬೋದಿತ್ತಲ್ಲ, ನೀನು ತಪ್ಪು ಮಾಡಿದೀಯ ಒಪ್ಪುಗೋ ಅಂತೇಳಿ. ಒಪ್ಪುಕೊಳ್ಳಲ್ಲ. ಸೊ ಅಲ್ಲಿ ರಾಮನರ ವಧೆನೇ ಮಾಡಬೇಕಾಗತ್ತೆ, ದುರ್ಯೋಧನರ ದುಶ್ಯಾಸರ ಸಂಹಾರವನ್ನೇ ಮಾಡಬೇಕಾಗತ್ತೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನೀವು, ಭ್ರಷ್ಟ ದುಷ್ಟ ರೆಪಿಸ್ಟರಿಗೆ ಗುಲಾಮರಾಗಿರೋರು, ಅಂಧಭುಕ್ತರಾಗಿರೋರು. ಏನಪ್ಪ ಅಂತಂದರೆ, ಈಗ ಈ ಕೌರವರ ಟೀಮ್ನಲ್ಲಿ ದೊಡ್ಡ ದೊಡ್ಡ ಗುರುಗಳಿದ್ರು, ದ್ರೋಣಾಚಾರ್ಯಗಳಿದ್ರು, ಭೀಷ್ಮ ಪಿತಾಮಹ ಇದ್ದ, ಅಶ್ವತ್ಥಾಮ ಇದ್ದ. ಸೊ ಇವರೆಲ್ಲ ಆ ಕಡೆ ಹೋಗಿದ್ರಲ್ಲ, ಭ್ರಷ್ಟ ದುಷ್ಟ ರೆಪಿಸ್ಟರ್ ಕಡೆಗೇನೆ. ಸೊ ಇವರು ಒಳ್ಳೆಯವರಿದ್ದಾರೆ ಅಂತೇಳಿ ರೆಸ್ಪೆಕ್ಟ್ ಕೊಡಲಿಲ್ಲ ಕೃಷ್ಣ ಅಲ್ಲಿ. ಸೊ ನೀವು ನಿಮ್ಮ ಯಾರು ಫೇವ್ರೇಟ್ ಹೀರೋ ಇದ್ದಾನೆ, ಹೀರೋಯಿನ್ ಇದ್ದಾಳೆ, ನಾಯಕ ಇದ್ದಾನೆ, ಕ್ರಿಕೆಟರ್ ಇದ್ದಾನೆ, ಫೇಕು ಇದ್ದಾನೆ, ಪಪ್ಪು ಇದ್ದಾನೆ, CM ಇದ್ದಾನೆ, PM ಇದ್ದಾನೆ ಅಂತ ಇದ್ದೀರಲ್ಲ, ಆತ ಭ್ರಷ್ಟ ದುಷ್ಟ ರೇಪಿಸ್ಟರ ಕುಂಡಿ ತುಳಿತಾ ಇದ್ದಾನೆ ಅಂತಂದರೆ ಆತನು ಕೂಡ ಭ್ರಷ್ಟ ದುಷ್ಟ ರೇಪಿಸ್ಟನೇ ಅಂತಂದಂಗೆ, ಅವನನ್ನು ಕೂಡ ನೀವು ಯುದ್ಧದಲ್ಲಿ ಸಂಹಾರ ಮಾಡಬೇಕು ಅಂತಂದಂಗೆ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಮಹಾಭಾರತವನ್ನು ಓದಿ ನಿಮ್ಗೊಂದು ಸಲ ಗೊತ್ತಾಗುತ್ತೆ, ಕೃಷ್ಣನನ್ನ ಭಗವದ್ಗೀತೆಯನ್ನು ಓದಿ ನಿಮಗೆ ಕರೆಕ್ಟ್ ಆಗಿರುವ ಒಂದು ನಾಲೆಜ್ ಸಿಗತ್ತೆ. ಸೊ ಅದು ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಇವತ್ತು ನಮ್ಮ ದೇಶ ಹಿಂಗಿರ್ತಾ ಇರಲಿಲ್ಲ. ಇದಂತೂ ನಾನು ಬರೆದು ಕೊಡಬೇಕಂತಂದರೆ ಸಾಯೋದಕ್ಕಿಂತ ಮುಂಚೆ ನನ್ನ ಕಡೆಯಿಂದ ರಿಟರ್ನಿಂದ ತೆಗೆದುಕೊಳ್ಳಿ. ನೀವು ಅದನ್ನೇನಾದರೂ ಫಾಲೋ ಮಾಡಿದರೆ ನಮ್ಮ ದೇಶದ ಪರಿಸ್ಥಿತಿ ಇಷ್ಟೊಂದು ಕೆಟ್ಟದಾಗ್ತಾ ಇರಲಿಲ್ಲ. ಯಾಕಂದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ, ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ ಭ್ರಷ್ಟ ದುಷ್ಟ ರೆಪಿಸ್ಟರನ್ನು ಬಚಾವ್ ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಕೂಡ ಭ್ರಷ್ಟ ದುಷ್ಟ ರೆಪಿಸ್ಟನೇ ಅಂದಂಗೆ. ಸೊ ಅಂತಹ ಹೊಲಸು ರಾಜಕಾರಣಿಗಳಿಗೆ ನೀವು ಅಭಿಮಾನಿಗಳಾಗಿದ್ದೀರ. ಥೂ, ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಬರ್ಬೇಕು ನಿಮಗೆ. ಹೊಟ್ಟೆಗೇನು ಹೇಳಿ ತಿಂತೀರಾ? ಬ್ರೇನ್ ಇದೆ ಅಲ್ಲ, ನಿಮ್ಮ ಮೆದುಳುಗಳನ್ನು ಯಾವನಿಗೆ ಮಾರ್ಕೊಂಡಿದ್ದೀರಲ್ಲ, ಯಾವ ಯೂಟ್ಯೂಬರ್ಗಳಿಗೆ, ಯಾವ ನ್ಯೂಸ್ ಆ್ಯಂಕರ್ಗಳಿಗೆ, ಯಾವ ರಾಜಕಾರಣಿಗಳಿಗೆ, ವಾಪಸ್ ಇಸ್ಕೊಂಬನ್ನಿ ಅದನ್ನು. ನಿಮ್ಮ ಮೆದುಳನ್ನು ನಿಮ್ಮ ಬ್ರೈನಲ್ಲಿ ಇಟ್ಕೊಳ್ಳಿ, ಒಂದು ಸ್ವಲ್ಪ ನೋಡಿ, ವಿಶಾಲವಾಗಿ ಥಿಂಕಿಂಗ್ ಮಾಡಿ, ಇಂಡಿಪೆಂಡೆಂಟ್ ಥಿಂಕಿಂಗ್ ಮಾಡಿ, ಸ್ವತಂತ್ರವಾಗಿ ಯೋಚಿಸಿ, ನಿಮ್ಮ ಆತ್ಮಸಾಕ್ಷಿ ಕೇಳಿ, ನಾನು ನಿಜವಾಗಿಯೂ ಈ ದಿನ ಸತಿದಿನ ಅಂಥೇಳಿ. ಸೊ ಯಾವನೋ ಒಬ್ಬ ತಲೆ ಕೆಟ್ಟ ಯೂಟ್ಯೂಬರ್ ಬರ್ತಾನೆ, ಯಾವನೋ ಒಬ್ಬ ಸೆಲೆಕ್ಟಿವ್ ಜರ್ನಲಿಸ್ಟ್ ಬರ್ತಾನೆ, ಏನೋ ಒಂದು ವಿಡಿಯೋ ಮಾಡ್ತಾನೆ ಅಂತೇಳಿ ಅದಕ್ಕೆಲ್ಲ ಕೋಟಿಗಟ್ಟಲೆ ವ್ಯೂಸ್ ಕೊಡೋದು, ಅವನ್ನ ರಾತ್ರೋರಾತ್ರಿ ಹೀರೋ ಮಾಡಿಬಿಡೋದು, ಅವನಿಗೆ ಕೋಟ್ಯಾಂತರ ದುಡ್ಡು ಡೊನೇಟ್ ಮಾಡೋದು. ಸೊ ಏನು ಇಷ್ಟೆಲ್ಲ ಮಾಡೋದ್ರಿಂದ ನ್ಯಾಯ ಸಿಗಲ್ಲ. ನ್ಯಾಯ ಈ ರೀತಿ ಸಿಗಲ್ಲ. ಸೊ ನ್ಯಾಯ ಸಿಗಬೇಕಪ್ಪ ಅಂತಂತಂದರೆ ಕೋರ್ಟಲ್ಲಂತೂ ಸಿಗಲ್ಲ, ಜನತಾ ನ್ಯಾಯಾಲಯದಲ್ಲಿ ಸಿಗತ್ತೆ. ಜನತಾ ನ್ಯಾಯಾಲಯದಲ್ಲಿ ಹೆಂಗೆ ಸಿಗತ್ತಪ್ಪ ಅಂತಂದರೆ ದಟ್ ಈಸ್ ಗೋಯಿಂಗ್ ಟು ಮರ್ಡರ್ ಆಫ್ ದ ಕ್ರಿಮಿನಲ್ಸ್ ಅಷ್ಟೇ. ಒಂದು ಎಕ್ಸಾಂಪಲ್ ಕೊಡುವೆ ನಾನು. ಮಹಾರಾಷ್ಟ್ರದಲ್ಲಿ ನಮ್ಮ ಮಾಮನ ಊರಲ್ಲೇ ಒಬ್ಬ ಕ್ರಿಮಿನಲ್ ಇದ್ದ. ಸೊ ಆತ ಇಷ್ಟು ಕ್ರೂರವಾಗಿದ್ದಪ್ಪ ಅಂತಂದರೆ ಅವನಿಗೇನು ಇಷ್ಟ ಆಗ್ತಲ್ಲ, ಯಾರು ಜಮೀನು ಇಷ್ಟ ಆಗತ್ತಲ್ಲ ಅವ್ರನ್ನ ಮರ್ಡರ್ ಮಾಡ್ತಾ ಇದ್ದ, ಜಮೀನು ತೊಗೊತಾ ಇದ್ದ, ಹೆಣ್ಮಕ್ಳು ರೇಪ್ ಮಾಡಿ ಬಿಸಾಕ್ತಾ ಇದ್ದ. ಇನ್ನು ಯಾರ್ದು ಬಿಸ್ನೆಸ್ ಇಷ್ಟ ಆಗುತ್ತೆ ಕಿತ್ಕೊತಾ ಇದ್ದ, ಯಾರ್ದು ಗಾಡಿ ಇಷ್ಟ ಆಗುತ್ತೆ, ಬಂಗಾರ ಇಷ್ಟ ಆಗುತ್ತೆ, ಅವ್ನಿಗೆ ಏನು ಇಷ್ಟ ಆಗುತ್ತಲ್ಲ ಕಿತ್ಕೊತಾ ಇದ್ದ. ಸೊ ಅವನೇನು ದೊಡ್ಡ ರಾಜಕಾರಣಿ ಏನಾಗಿರಲಿಲ್ಲ, ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಏನಾಗಿರಲಿಲ್ಲ. ಆತ ಗ್ರಾಮ ಪಂಚಾಯತಿಯಿಂದ ತಾಲೂಕು ಪಂಚಾಯತಿಗೆ ಹೋದ, ಅಲ್ಲಿಂದ ಜಿಲ್ಲಾ ಪಂಚಾಯತಿಗೆ ಹೋಗಿದ್ದ. ಬಟ್ ಅವನಿಗೆ CM PM ತನಕ ಲಿಂಕ್ ಇತ್ತು. ಸೊ ಹೀಗಾಗಿ ಯಾರೇ ಪವರ್ಫುಲ್ ಅಧಿಕಾರಿ ಬಂದಿದ್ರು ಕೂಡ ಅವ್ರನ್ನೇನು ಕಿತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸೊ ನಮ್ಮ ಮಾಮನ ಊರಲ್ಲಿ ಇಷ್ಟೆಲ್ಲ ಕ್ರೈಮ್ಗಳಾಗ್ತಾ ಇವೆ ಅಂತೇಳಿ ಸರ್ಕಾರ ಪೊಲೀಸ್ ಸ್ಟೇಷನನ್ನು ಅಪಾಯಿಂಟ್ ಮಾಡುತ್ತೆ. ಆ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಕರೆಕ್ಟಾಗಿರೋ ಆಫೀಸರ್ ಬರ್ತಾನೆ, ಇವನನ್ನು ಕರೆಕ್ಟಾಗಿ ಹೆಡೆಮುರಿ ಕಟ್ತಾನೆ. ಸೊ ಈತ ಪೊಲಿಟಿಕಲ್ ಪವರ್ ಯೂಸ್ ಮಾಡ್ಕೊಂಡು ಹೊರ ಬರ್ತಾನೆ, ಮತ್ತು ಆ ಪೊಲೀಸ್ ಆಫೀಸರ್ನ ತಂಗಿಯ ಮೇಲೆ ರೇಪ್ ಮಾಡ್ತಾನೆ. ಸೊ ಇದನ್ನು ನೋಡಿಬಿಟ್ಟು ಆ ಪ್ರಾಮಾಣಿಕ ದಕ್ಷ ಪೊಲೀಸ್ ಆಫೀಸರ್ ಏನಿರ್ತಾನಲ್ಲ ಹುಚ್ಚನಾಗಿಬಿಡ್ತಾನೆ. ಸೊ ಅವನ ಹೆಂಡತಿ ಕೂಡ ಇದನ್ನು ನೋಡಿ ಕೊರಗಿ ಸಾಯ್ತಾಳೆ. ಅವಳಿಗೊಂದು ಮಗು ಇರುತ್ತೆ. ಆ ಮಗು ದೊಡ್ಡವನಾದ್ಮೇಲೆ ರಿವೆಂಜ್ ತೊಗೊಳಕ್ಕೆ ಇಳಿಯುತ್ತೆ. ಸೊ ಆ ಮಗು ಏನು ಮಾಡತ್ತಪ್ಪ ಅಂತಂದರೆ ನನ್ನ ಅತ್ತೆಯನ್ನು, ನನ್ನ ತಾಯಿಯ ಪರಿಸ್ಥಿತಿಗೆ, ತಂದೆಯ ಪರಿಸ್ಥಿತಿಗೆ ಕಾರಣ ಇದೇ ಒಂದು ಕ್ರಿಮಿನಲ್ಲು ಅಂತೇಳಿ ಎಲ್ಲ ಕಡೆ ಕೋರ್ಟಲ್ಲಿ ಎಲ್ಲ ಕಡೆ ಹೋಗ್ತಾನೆ, ನೋ ಯೂಸ್. ಸೊ ಲಾಸ್ಟಿಗೆ ಅವ್ನಿಗೆ ಗೊತ್ತಾಗುತ್ತೆ ಈ ಕೋರ್ಟಲ್ಲಿ ನ್ಯಾಯ ಸಿಗಲ್ಲ, ಜನತಾ ನ್ಯಾಯಾಲಯದಲ್ಲಿ ಹೋಗ್ತಾನೆ. ಜನರು ಕೂಡ ಅವೇರ್ನೆಸ್ ಇಲ್ಲ, ಜನ ಮೂರ್ಖರಿದ್ದಾರೆ. ಸೊ ಜನ ಅವನಿಗೇನೆ ಸಪೋರ್ಟ್ ಮಾಡ್ತಾರೆ, ಆ ಕ್ರಿಮಿನಲ್ಗೆ. ಸೊ ಆವಾಗ ಆತ ಏನು ಮಾಡ್ತಾನಪ್ಪ ಅಂತಂದರೆ ಒಂದು ಮರ್ಡರ್ ಪ್ಲ್ಯಾನ್ ಪ್ರಿಪೇರ್ ಮಾಡ್ತಾನೆ. ಸೊ ಆ ಒಬ್ಬ ಕ್ರಿಮಿನಲ್ ಇರ್ತಾನಲ್ಲ, ಅವನು 36 ಜನರನ್ನು ಕೊಂದಿರ್ತಾನೆ ಟೋಟಲಿ. ಜಮೀನಿಗಾಗಿ, ಸೆಕ್ಸ್ಗಾಗಿ, ಅಧಿಕಾರಕ್ಕಾಗಿ, ಬಿಸ್ನೆಸ್ಗಾಗಿ, ಎಲ್ಲದಕ್ಕಾಗಿ. ಆ 36 ಜನರಲ್ಲಿ 9 ಜನ ಮಹಿಳೆಯರನ್ನು ಕೂಡ ಕೊಂದಿರ್ತಾನೆ, ರೇಪ್ ಆ್ಯಂಡ್ ಮರ್ಡರ್ ಮಾಡಿ. ಮತ್ತು ಅವನ ಹೆಂಡತಿ ಇರ್ತಾಳಲ್ಲ, ಅವಳು ಕೂಡ ಸಲಿಂಗಕಾಮಿ ಇರ್ತಾಳೆ. ಅಂತಂದರೆ ಮೊದಲು ಅವನು ರೇಪ್ ಮಾಡ್ತಾ ಇರ್ತಾನೆ, ಅದಾದ ನಂತರ ಅವನ ಹೆಂಡತಿ ರೇಪ್ ಮಾಡ್ತಾ ಇರ್ತಾಳೆ, ಅದಾದ ನಂತರ ಅವನ ಲೆಫ್ಟ್ ಹ್ಯಾಂಡು ರೈಟ್ಗಳು ಎಲ್ಲ ಚೇಲಾಗಳನ್ನ ಇಟ್ಕೊಂಡು ತಿರುಗಾಡ್ತಾ ಇರ್ತಾಳೆ, ಅವಳು ರೇಪ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಕೆಟ್ಟದಾಗಿ ಸಾಯಿಸ್ತಾ ಇರ್ತಾರೆ ಹೆಣ್ಮಕ್ಳನ್ನು. ಸೊ ಅವನೇನು ಮಾಡ್ತಾನಪ್ಪ ಅಂತಂದರೆ ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು ಆ ಕ್ರಿಮಿನಲನ್ನು ಮತ್ತು ಅವನ ಹೆಂಡತಿಯನ್ನು ರಾತ್ರಿನೇ ಅವರ ಮನೆಯಲ್ಲಿನೇ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಅವನನ್ನು 36 ತುಂಡು ಮಾಡಿ ಸಾಯಿಸ್ತಾನೆ. ಮತ್ತು ಅವನ ಹೆಂಡತಿಯನ್ನು 4 ತುಂಡು ಮಾಡಿ ಸಾಯಿಸ್ತಾರೆ. ಜನತಾ ನ್ಯಾಯಾಲಯದಲ್ಲೂ ನ್ಯಾಯ ಸಿಗಲಿಲ್ಲ, ಕೋರ್ಟಲ್ಲಿ ಸಿಗಲಿಲ್ಲ ಅಂತಂದರೆ ಅಲ್ಟಿಮೇಟ್ ಜಸ್ಟಿಸ್ ಇದೇ ಆಗಿದೆ. ಸೊ ನೀವು ಕೂಡ ಏನು ಮಾಡಿಯಪ್ಪ ಅಂತಂದರೆ ವೇಸ್ಟ್ ಇದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲ್ಲ. ಯಾಕಂದರೆ ಎಲ್ಲರೂ ಅಲ್ಲಿ ಪವರ್ಫುಲ್ ಆಗಿರೋರು ಎಲ್ಲನೂ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ದೇವಾಲಯದಲ್ಲಿ ದೇವರಿಲ್ಲ, ನ್ಯಾಯಾಲಯದಲ್ಲಿ ನ್ಯಾಯ ಇಲ್ಲ, ಆರೋಗ್ಯಾಲಯದಲ್ಲಿ ಆರೋಗ್ಯ ಇಲ್ಲ, ಎಲ್ಲವೂ ಕೂಡ ಬಿಸ್ನೆಸ್ ಆಗಿದೆ.
ಸೊ ನಿಮ್ಮೊಂದಿಗೆ ಏನಾದರೂ ಅನ್ಯಾಯ ಆದರೆ, ನಿಮ್ಮ ಮಕ್ಕಳ ಮೇಲೆ ಅನ್ಯಾಯ ಆದರೆ ಸೀದಾ ನೀವು ಯಾರು ಕ್ರಿಮಿನಲ್ಸ್ಗಳಿರ್ತಾರಲ್ಲ ಅವರನ್ನು ಮರ್ಡರ್ ಮಾಡಿ ಸಾಯಿಸ್ಬಿಡಿ. ಸೊ ಇದೇ ಜಸ್ಟಿಸ್ ಆಗಿದೆ. ಸುಮ್ಮನೆ ಹೋರಾಟ ಮಾಡಿ ಸುಮ್ಮನೆ ಕೋರ್ಟು ಅಲ್ಲಿದು ಏನೂ ಪ್ರಯೋಜನವಿಲ್ಲ. ಸುಮ್ಮನೆ ದುಡ್ಡು ವೇಸ್ಟು, ಟೈಮ್ ವೇಸ್ಟು. ಈ ಜನ ನಿಮ್ಮನ್ನೇ ಕ್ರಿಮಿನಲ್ ಥರ ನೋಡ್ತಾರೆ. ಸರಿನಾ? ನಿಮ್ಮ ಹೆಂಡತಿ ಮೇಲೆ ರೇಪ್ ಆಗಿದೆ ಅಂತೇಳಿ ಕೇಸ್ ಹಾಕಕ್ಕೆ ಹೋಗಿ ನಿಮ್ಮನ್ನೇ ಅರೆಸ್ಟ್ ಮಾಡ್ತಾರೆ, ನೀನೇ ನಿನ್ನ ಹೆಂಡತಿನ ಕೊಂದು ಬಂದಿದ್ದೀಯಾ ಅಂಥೇಳಿ. ಸೊ ನಿಮ್ಮ ಮನೆಯವ್ರ ಮೇಲೆ ಏನಾದರೂ ಅನ್ಯಾಯ ಆಗಿದೆ ಅಂಥೇಳಿ ನಿಮ್ಮ ಮೇಲೇ ಆ್ಯಕ್ಷನ್ ತೊಗೊತಾರೆ. ಸೊ ನಮ್ಮ ಮೇಲೆ ಆಯ್ತಲ್ಲ, ಸ್ಟಾರ್ಟಪ್ ಇಂಡಿಯಾದಲ್ಲಿ ಸ್ಕ್ಯಾಮ್ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಕಂಪ್ಲೇಂಟ್ ಕೊಡೋಕೆ ಹೋದರೆ ನಮ್ಮ ಮೇಲೇ ರಿವರ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ನಾವೇ ತಲೆ ಕೆಟ್ಟವ್ರಿದ್ದೀವಿ ಅಂತೀವಿ. ಸೊ ಈ ರೀತಿ ಸಿಸ್ಟಮ್ ಇದೆ ಇಲ್ಲಿ. ಈ ಕ್ರಿಮಿನಲ್ಗಳಿಗೆ ಯಾರದೇ ಭಯ ಇಲ್ಲ. ಹೇಳಿದ್ನಲ್ಲ, ಭ್ರಷ್ಟ ದುಷ್ಟ ರೇಪಿಸ್ಟರು ಇಡೀ ರಾಜಕಾರಣಿಗಳನ್ನು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, PM, CM, HM ಎಲ್ಲರನ್ನ ಅವರ ಕೊಂಡಿ ತುಳಿಯಕ್ಕೆ ಇಟ್ಕೊಂಡಿದ್ದಾರೆ. ಭ್ರಷ್ಟ ದುಷ್ಟ ರೇಪಿಸ್ಟರು ಕಾಲು ಕೆಳಗೆ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಬಡವರಿಗೆ ಇದರಲ್ಲಿ ನ್ಯಾಯ ಸಿಗಲ್ಲ. ಸೊ ಕ್ರಿಮಿನಲ್ ಇವನಿದ್ದಾನೆ ಅಂತ ಗೊತ್ತಿದೆ ಅಲ್ಲ, ಫಿನಿಶ್ ಹಿಮ್ ಆ್ಯಂಡ್ ಗೆಟ್ ಜಸ್ಟಿಸ್. ಇಷ್ಟೇ ಇದೆ. ನ್ಯಾಯಾಲಯದಂತಲ್ಲಂತೂ ನ್ಯಾಯ ಸಿಗಲ್ಲ, ನನಗಂತೂ ನಂಬಿಕೆ ಹೋಗಿದೆ. ಸೊ ನಾನಂತೂ ಸ್ವಲ್ಪ ದಿನ ಇರ್ತೀನಿ. ಸೊ ನನಗಂತೂ ಏನು ಚಿಂತೆ ಇಲ್ಲ. ಸೊ ನಾನು ಇರೋನೇ ಇಲ್ಲ ಅಂತಂದರೆ ಇಷ್ಟಾಗಿ ಚಿಂತೆ ಮಾಡ್ಕೋಬೇಕು. ನಿಮಗೊಂದು ಹಾನೆಸ್ಟ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಬರೀ ಪೇಯ್ಡ್ ಮೆಂಬರ್ಸ್ಗಳಿಗೆ ಅಷ್ಟೇ. ಯಾರು ಜಾಯಿನ್ ಬಟನಲ್ಲಿದ್ದೀರಲ್ಲ ಅವ್ರಿಗೆ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಸೊ ನನ್ನ ಹತ್ರ ಬರೀ ಈಗ 186 ಡೇಸಲ್ಲಿ 3 ದಿನ ಹೋಯ್ತು, ಇವತ್ತು ಹೋಯ್ತು. ಸೊ ಇನ್ನು 183 ಡೇಸ್ ಇದೆ. ಸೊ ಇದರಲ್ಲಿ ನಾನು ಏನಾದರೂ ಸಮಾಜಕ್ಕೆ ಒಳ್ಳೇದಾಗೋ ಥರ, ಯೂಸ್ಫುಲ್ ಆಗೋ ಥರ ನಾಲೆಜ್ ನನ್ನ ಹತ್ರ ಎಷ್ಟಿದೆಯೋ ಅಷ್ಟೆಲ್ಲ ಶೇರ್ ಮಾಡಿ ಆರಾಮ್ಸೆ ಹೋಗ್ಬೇಕಂತ ಅಂದ್ಕೊಂಡಿರುವೆ. ಸೊ ಇಂತಹ ಯಾವುದೇ ವಿಚಾರಗಳ ಬಗ್ಗೆ ಕ್ವಶನ್ಗಳನ್ನ ಕೇಳಕ್ಕೆ ಹೋಗಬೇಡಿ. ಮತ್ತು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತೇಳಿ ಫೋರ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ವಿಡಿಯೋ ಮಾಡಿ, ಅದ್ರ ಮೇಲೆ ವಿಡಿಯೋ ಮಾಡಿ ಅಂತೇಳಿ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ. ನಾನು ಮಾಡಲ್ಲ. ಸೊ ಇದೇ ಫಸ್ಟು, ಇದೇ ಲಾಸ್ಟು. ಸೊ ಇದು ನನ್ನ ಲಾಸ್ಟ್ ಉಪದೇಶ ಅಂತ ಅಂದ್ಕೊಂಬಿಡಿ ದೇಶದ ಬಗ್ಗೆ. ಸೊ ಇನ್ನು ಮಿಕ್ಕಿದ್ದು ನನಗೆ ಹೆಲ್ತ್ ಸ್ಟೇಕಲ್ಲಿ ಮಾಡಬೇಕಂತಿತ್ತು, ಅದು ಪಾಸಿಬಲ್ ಆಗ್ತಾಯಿಲ್ಲ. ಹಾಗಾಗಿ ಡಾಕ್ಟರ್ಗಳ ಬಗ್ಗೆ ನಾನು ಏನಾದರೂ ಅವ್ರ ಜೊತೆ ಸೇರಿಸಿ ವರ್ಕ್ ಮಾಡ್ಬೇಕಂತಿದೆ. ಸೊ ನಾನು ಈ ಮಿಕ್ಕಿರೋ ದಿನಗಳನ್ನು ಚೆನ್ನಾಗಿ, ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಪ್ರೊಡಕ್ಟಿವ್ ಆಗಿ ಕಳಿಬೇಕು. ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಒಳ್ಳೆ ನಾಲೆಜ್ ಕೊಟ್ಟು ಹೋಗ್ಬೇಕಂತಿದೆ. ಸೊ ಇಂಥದ್ದನ್ನೆಲ್ಲ ಕೆದಕೋಕ್ಕೆ ಹೋಗ್ಬಿಡಿ ಪ್ಲೀಸ್, ಹಂಬಲ್ ರಿಕ್ವೆಸ್ಟ್. ಸೊ ಈ ವಿಡಿಯೋದಿಂದ ಯಾರಿಗಾದರೂ ಹರ್ಟ್ ಆಗಿದ್ದರೆ, ಬೇಜಾರಾಗಿದ್ದರೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಸುಮ್ಮನೆ ತಲೆ ಹರಟೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.